ಆ್ಯಂಕರ್ ಆಗಬೇಕು ಅನ್ನೋ ಕನಸು ಕೂಡ ನನಗೇನಿರಲಿಲ್ಲ. ಸೊ ಅದನ್ನು ರಿಕಗ್ನೈಸ್ ಮಾಡಿ ನೀವು ಆ್ಯಂಕರ್ ಆಗಿ ಅಂತ ಹೇಳಿದ್ದು ಕೂಡ ಮಂಜುನಾಥ್ ಸರೇ. ಸೊ ಹೀಗಾಗಿ ಇಫ್ ಐ ಆಮ್ ಸಿಟ್ಟಿಂಗ್ ಹಿಯರ್ ಲೈಕ್ ದಿಸ್ ಆ್ಯಂಡ್ ಇಫ್ ಐ ಆಮ್ ಟಾಕಿಂಗ್ ಟು ನಿಮ್ಮ ಜೊತೆ ಏನೋ ಮಾತಾಡೋಕ್ಕೆ ಸಾಧ್ಯ ಆಗಿದೆ ಅಂದರೆ ಬಿಕಾಸ್ ಆಫ್ ಈ ಒಬ್ಬ ವ್ಯಕ್ತಿ, ಇಲ್ಲಿ ಕೂತ್ಕೊಂಡಿರೋ ವ್ಯಕ್ತಿ. ಹೀಗಾಗಿ ಆಲ್ವೇಸ್ ಗ್ರೇಟ್ಫುಲ್ ಸರ್. ಥ್ಯಾಂಕ್ ಯು. ಈ ಕನ್ನಡ ಮತ್ತು ಗ್ರಾಮೀಣ ಮತ್ತು ಬಡತನ ಇದನ್ನು ನ್ಯೂನತೆಗಳು ಅಂದ್ಕೋಬೇಡಿ. ಇದು ಆ್ಯಕ್ಚುಲಿ ಗ್ರೌಂಡ್ ಝೀರೋ. ನಾವು ಝೀರೋ ಇದ್ದೀವಿ. ನಾವು ಬೆಳೆಯೋದಕ್ಕೆ ನಾವು ಎಷ್ಟು ಬೆಳೆದ್ರು, ಒಂದು ಬೆಳೆದ್ರು ಬೆಳೆದಂಗೆ. ಬಟ್ ಅದೇ 90 ಇರೋನು ಬೆಳೆದ್ರೆ ಅವ್ನು 91ಕ್ಕೆ ಹೋಗಬೇಕು. ಬಟ್ ನಾವು ಹಂಗಿಲ್ಲ. ರಿಸೆಪ್ಷನ್ಗೆ ಹೋಗ್ಬಿಟ್ಟು ನೋ ಯು ಹ್ಯಾವ್ ನಾಟ್ ಈವನ್ ಪಬ್ಲಿಸೈಸ್ ದಿಸ್ ಪ್ರಾಪರ್ಲಿ. ಮೈಸೂರವ್ರಿಗೆ ಹೆಂಗೆ ಗೊತ್ತಾಗುತ್ತೆ, ಇನ್ನೊಬ್ರಿಗೆ ಹೆಂಗೆ ಗೊತ್ತಾಗುತ್ತೆ, ನಮ್ಗೆ ಗೊತ್ತೇ ಇಲ್ಲ, ನಮ್ಗೆ ಅವಕಾಶ ಕೊಡಿ ಅಂತ ನಿಂತೆ. ಹೋದೆ, ಮಾತಾಡ್ದೆ, ಇನ್ನೆಲ್ಲ ಅಪ್ಲಿಕೇಶನ್ ಕಾಯ್ತಾ ಇದ್ದಾರೆ ಇಂಟರ್ವ್ಯೂಗೆ. ಹೋಗ್ಬಿಟ್ಟು ಆಫರ್ ಲೆಟ್ರ್ ತೊಗೊಂಬಂದ್ಬಿಟ್ಟು. ಕೆಲವು ಮನುಷ್ಯನಿಗೆ, ರಜನಿಕಾಂತ್ಗೆ ಯಾರೋ ಒಬ್ಬ ಒಂದು ಹೇಗೆ ಎತ್ಕೊಂಡು ಹೋದ್ನೋ ಆ ರೀತಿಯಲ್ಲಿ ನಮ್ಮನ್ನು ಯಾರೋ ಒಬ್ಬರು ಎತ್ಕೊಂಡು ಹೋಗೋಕೆ ಕಾಯ್ತಾ ಇರ್ತಾರೆ. ಆ ಮನಸ್ಥಿತಿ ನಮಗಿರಬೇಕು ಮತ್ತು ಪ್ರತಿ ಕ್ಷಣದಲ್ಲಿ ನಾವು ಇಂಪ್ಯಾಕ್ಟ್ ಮಾಡಬೇಕು ಅನ್ನೋದನ್ನ ಈ ಘಟನೆ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ವೆರಿ ವೆರಿ ಇಂಪಾರ್ಟೆಂಟ್. ಯಾರು ನೋಡ್ತಾರೆ, ಯಾರು ಮಾಡ್ತಾರೆ ನೀವು ಅನ್ಕೋಬೇಡಿ. ಪ್ರತಿ ಕ್ಷಣ ಇನ್ನೊಬ್ಬ ನೋಡ್ತಾ ಇರ್ತಾನೆ ಅನ್ನೋ ತಲೆಯಲ್ಲಿ ಇಟ್ಕೊಳ್ಳಿ. ಎಕ್ಸಾಕ್ಟ್ಲಿ 40 ಜನ ಇದ್ರು ಮೀಟಿಂಗಲ್ಲಿ. ಎಲ್ರಿಗೂ ಗೊತ್ತಿರೋ ವಿಚಾರ. ಮೊದಲನೇ ರಿಪೋರ್ಟ್ ನಂದು ಓಪನ್ ಮಾಡ್ತಾರೆ ಚೇರ್ಮನ್ನು. ಇಡೀ ಮೀಟಿಂಗ್ 4 ಅವರ್ ಮೀಟಿಂಗ್ ನನ್ನ ರಿಪೋರ್ಟಲ್ಲಿ ವೈಂಡ್ ಅಪ್ ಮಾಡ್ತಾರೆ. ಮತ್ತು ಮಾರನೇ ದಿನ ನಾನು ಕರೀತಾರೆ ಅವ್ರ ಚೇಂಬರ್ಗೆ. ಯು ಹ್ಯಾವ್ ಬೀನ್ ಅಪಾಯಿಂಟೆಡ್ ಆಸ್ ಚೀಫ್ ಆಫ್ ನೆಟ್ವರ್ಕ್ ಅಂತಾರೆ. ಓಕೆ, ಗೂಸ್ ಬಂಪ್ ಅಂತಿರೋ ಇಲ್ಲ ಇನ್ನೊಂದು ಅಂತಿರೋ ನನಗೇನು ಗೊತ್ತಿಲ್ಲ. ಯಾವಾಗ ಯಾವ ರೀತಿ ಅವಕಾಶ ಬರುತ್ತೆ ಅನ್ನೋ ನಮ್ಗೆ ಗೊತ್ತಿಲ್ಲ. ನಾವು ನಮ್ಮ ಮನಸ್ಸನ್ನ ಅದಕ್ಕೆ ತೆರ್ಕೊಂಡಿರಬೇಕು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸೊ ಇವತ್ತು ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ನಾನು ಯಾವಾಗಲೂ ಖುಷಿಯಿಂದ ಸಂಭ್ರಮದಿಂದ ಮಾತಾಡ್ತೀನಿ. ಆ ಕ್ವಾಲಿಟಿ ಈಗಲೂ ನನ್ನ ಹತ್ರ ಇದೆ. ಅದು ಸಣ್ಣ ಒಂದು ನರ್ವಸ್ನೆಸ್ ಕೂಡ ಇದೆ. ಯಾಕೆ ಅಂದರೆ ನಮ್ಮ ಸರ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ನಾನು ಚಿಕ್ಕದಾಗಿ ನಿಮ್ಗೆ ಹೇಳಬೇಕು ಅಂದರೆ, ನಾನೊಬ್ಬ ಉತ್ತರ ಕರ್ನಾಟಕದ ಕೊಪ್ಪಳ ಜಿಲ್ಲೆ ಒಬ್ಬ ಹುಡುಗ ETV ಕನ್ನಡದಲ್ಲಿ ಜರ್ನಿ ಶುರು ಮಾಡಿ ನಿಮ್ಮೆಲ್ರಿಗೂ ಪರಿಚಯ ಆಗಿ ಒಂದು ಕೆಲಸ ಮಾಡಿದ್ದೀನಿ, ಒಂದು ಪುಟ್ಟ ಸಾಧನೆ ಮಾಡಿದ್ದೀನಿ ಅಂದರೆ ಅದಕ್ಕೆ ಕಾರಣರಾಗಿರುವಂಥ ಕೆಲವು ವ್ಯಕ್ತಿಗಳಲ್ಲಿ ಒಬ್ಬರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ETV ಕನ್ನಡದಲ್ಲೇ ನಮ್ಮ ಬಾಸ್ ಆಗಿದ್ದರು 2001ರಿಂದ 2005ರವರೆಗೆ. ಮತ್ತು ಅವರು ಆಲ್ ಇಂಡಿಯಾ ಕೋಆರ್ಡಿನೇಟರ್ ಕೂಡ ಆಗಿದ್ದರು ETV ನೆಟ್ವರ್ಕ್ಗೆ. ಅದಾದ ನಂತರ ಅವರು KS ಆಫೀಸರ್ ಆಗಿ ಕೆಲಸ ಮಾಡಿದ್ದಾರೆ 13 ತನಕ. ಅದರ ಮಧ್ಯೆ ಕಸ್ತೂರಿ ನ್ಯೂಸಿಗೆ ಕೆಲಸ ಮಾಡಿದ್ದಾರೆ, ಸಮಯ ನ್ಯೂಸಿಗೆ ಕೆಲಸ ಮಾಡಿದ್ದಾರೆ. ಈಗ ಮತ್ತೊಂದು ಹೊಸ ಸಾಹಸದೊಂದಿಗೆ ನಮ್ಮ ಮುಂದೆ ಬಂದಿದ್ದಾರೆ. ಅವರೇ ನಮ್ಮ ಪ್ರೀತಿಯ KM ಮಂಜುನಾಥ್ ಸರ್ ಅಂತ ನಾವು ಪ್ರೀತಿಯಿಂದ ಕರಿತೀವಿ. ಕೃಷ್ಣರಾಜ M ಮಂಜುನಾಥ್ ಸರ್ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತ ಸರ್. ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗೌರೀಶಿ. ಬಟ್ ಏನು ತಾವು ಹೇಳ್ತಾ ಇದ್ರಿ ಅಂದರೆ, 2000ದಲ್ಲಿ ಭೇಟಿ ಮಾಡಿ ಅವತ್ತು ನೀವೊಬ್ಬ ಆ್ಯಂಕರ್ ಆಗ್ಬೋದು ಅಂತ ಒಂದು ಐಡೆಂಟಿಫೈ ಮಾಡಿ ಇವತ್ತು ನಿಮ್ಮ ಸ್ಟುಡಿಯೋಗೆ ಬಂದು ನಾನು ಮಾತಾಡ್ತಿದ್ದೀನಲ್ಲ, ದಿಸ್ ಇಸ್ ವಾಟ್ ಐ ಆ್ಯಕ್ಚುಲಿ ದಿಸ್ ಆರ್ ಆಲ್ ದ ಮೂಮೆಂಟ್ಸ್ ವಿಚ್ ವಿ ಹ್ಯಾವ್ ಟು ಚೆರಿಶ್ ಫಾರ್ ಎವರ್. ಅಲ್ಲ? ವೆರಿ ಟ್ರೂ ಸರ್. ಸೊ ಗೌರೀಶಿ, ಸೊ ಒನ್ ಆಫ್ ದಿ ಬೆಸ್ಟ್ ಪರ್ಸನ್ಸ್ ಐ ಹ್ಯಾವ್ ಎವರ್ ಮೆಟ್ ಇನ್ ದಿಸ್ ಇಂಡಸ್ಟ್ರಿ. ಅದು ತಾವು. ಥ್ಯಾಂಕ್ ಯು. ಸೊ ಗೌರೀಶಿ, ಥ್ಯಾಂಕ್ಸ್ ಫಾರ್ ದಿಸ್ ವಾರ್ಮ್ ವೆಲ್ಕಮ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನನಗೆ ಒಂದು ಮಾತು ಹೇಳಿದರು, ಅಂದರೆ ಅದನ್ನೊಂದು ಸಣ್ಣದಾಗಿ ಹೇಳ್ಬಿಡ್ತೀನಿ. ನಾನೊಬ್ಬ ಜರ್ನಲಿಸಮ್ ಬ್ಯಾಕ್ಗ್ರೌಂಡ್ ಇಲ್ಲದೆ ETV ಕನ್ನಡಕ್ಕೆ ಹೋಗಿ ಅಲ್ಲಿ ವಾಯ್ಸ್ ಆರ್ಟಿಸ್ಟ್ ಆಗಿದ್ಕೊಂಡು, ಕಾಪಿ ರೈಟರ್ ಆಗಿದ್ಕೊಂಡು ಒಂದು ಸಣ್ಣ ಸುದ್ದಿಬಿಂಬ ಅಂತ ಪ್ರೋಗ್ರಾಮನ್ನು ಸರ್ ಅದನ್ನು ಕೂಡ ಅವರೇ ಹೇಳಿದ್ದು ಮಾಡ್ಕೊಂಡು ನಾನು ಇದ್ದಾಗ ಆ್ಯಂಕರ್ ಆಗಬೇಕು ಅನ್ನೋ ಕನಸು ಕೂಡ ನನಗೇನಿರಲಿಲ್ಲ. ಸೊ ಅದನ್ನು ರಿಕಗ್ನೈಸ್ ಮಾಡಿ ನೀವು ಆ್ಯಂಕರ್ ಆಗಿ ಅಂತ ಹೇಳಿದ್ದು ಕೂಡ ಮಂಜುನಾಥ್ ಸರೇ. ಸೊ ಹೀಗಾಗಿ ಇಫ್ ಐ ಆಮ್ ಸಿಟ್ಟಿಂಗ್ ಹಿಯರ್ ಲೈಕ್ ದಿಸ್ ಆ್ಯಂಡ್ ಇಫ್ ಐ ಆಮ್ ಟಾಕಿಂಗ್ ಟು ನಿಮ್ಮ ಜೊತೆ ಏನೋ ಮಾತಾಡೋಕ್ಕೆ ಸಾಧ್ಯ ಆಗಿದೆ ಅಂದರೆ ಬಿಕಾಸ್ ಆಫ್ ಈ ಒಬ್ಬ ವ್ಯಕ್ತಿ, ಇಲ್ಲಿ ಕೂತ್ಕೊಂಡಿರೋ ವ್ಯಕ್ತಿ. ಹೀಗಾಗಿ ಆಲ್ವೇಸ್ ಗ್ರೇಟ್ಫುಲ್ ಸರ್. ಥ್ಯಾಂಕ್ ಯು. ಸಿ ಅಟ್ ದ ಸೇಮ್ ಟೈಮ್ ಗೌರೀಶಿ ಏನಾಗ್ತಿದೆ, ದೇವರು ಈಗ ನೀವು ನನಗೆ ಹೇಳ್ತೀರಾ ಥ್ಯಾಂಕ್ಸು, ನಾನು ರಾಮೋಜಿರಾವ್ ಅವ್ರಿಗೆ ಹೇಳ್ತೀನಿ. ಅವ್ರು ನನಗಂತ ಅವಕಾಶ ಕೊಡದೆ ಹೋಗಿದ್ರೆ ಅದನ್ನೇ ನಾನು ಪದೇ ಹೇಳೋದು. ಯಾಕೆ ಅಂದರೆ ವೈ ವಿ ಆರ್ ಸೋ ಹಂಬಲ್, ವೈ ವಿ ಆರ್ ಸ್ಟಿಲ್ ಗ್ರೌಂಡೆಡ್ ಆ್ಯಂಡ್ ರೂಟೆಡ್ ಅಂದರೆ, ನಾನು ನಿಮ್ಗೆ ಎಷ್ಟೋ ಸಾರಿ ಹೇಳ್ತೀನಿ, 3 ಪದಗಳು ನನಗೆ ಮನಸ್ಸಲ್ಲಿ ಯಾವತ್ತೂ ನಿಂತಿದೆ. ಒಂದು ಕನ್ನಡ, ಇನ್ನೊಂದು ಗ್ರಾಮೀಣ ಪ್ರದೇಶ ಮತ್ತು ಇನ್ನೊಂದು ಬಡತನ. ಈ 3 ನ್ಯೂನತೆಗಳು ಅಂತ ಏನು ಕರೀತಾರೆ ಅಥವಾ ಏನು ಹ್ಯಾಂಡಿಕ್ಯಾಪ್ಸ್ ಅಂತ ಕರೀತಾರೆ, ಈ ಹ್ಯಾಂಡಿಕ್ಯಾಪ್ಸ್ನಿಂದ ಇಟ್ಕೊಂಡು ಬಂದಂಥ ಯಾವುದೇ ವ್ಯಕ್ತಿ ಮೇಲೆ ಬಂದರೂ ಕೂಡ ನಾನು ಹೆಮ್ಮೆ ಪಡ್ತೀನಿ. ಯಾಕೆ ಅಂದರೆ ನಾನು ಕೂಡ ಅದೇ 3 ನ್ಯೂನತೆಗಳು ಇಟ್ಕೊಂಡು ಬಂದಂಥವ್ರು. ಕರೆಕ್ಟ್. ತಾವು ಕೂಡ ಅದೇ ನ್ಯೂನತೆಗಳು ಇಟ್ಕೊಂಡು ಬಂದಂಥವ್ರು. ಮತ್ತು ಅದು ನ್ಯೂನತೆಗಳಲ್ಲ ಅಂತ ನಾವು ತೋರಿಸಿದ್ವಿ. ವೆರಿ ವೆಲ್ ಸೆಟ್. ದ ಕ್ವಶನ್ ಹಿಯರ್ ಈಸ್, ವೆನ್ ಎವರ್ ಐ ಆಮ್ ಇಂಟ್ರಾಕ್ಟಿಂಗ್ ವಿತ್ ಲಾಟ್ ಆಫ್ ಸ್ಟೂಡೆಂಟ್ಸ್ ಫ್ರಮ್ ಅಕ್ರಾಸ್ ಕರ್ನಾಟಕ, ಪ್ರತಿಯೊಬ್ಬರಿಗೂ ನಾನು ಹೇಳೋದೇನು ಅಂದರೆ, ಈ ಕನ್ನಡ ಮತ್ತು ಗ್ರಾಮೀಣ ಮತ್ತು ಬಡತನ ಇದನ್ನು ನ್ಯೂನತೆಗಳು ಅಂದ್ಕೋಬೇಡಿ. ಇದು ಆ್ಯಕ್ಚುಲಿ ಗ್ರೌಂಡ್ ಝೀರೋ. ನಾವು ಝೀರೋ ಇದ್ದೀವಿ. ನಾವು ಬೆಳೆಯೋದಕ್ಕೆ ನಾವು ಎಷ್ಟು ಬೆಳೆದ್ರು, ಒಂದು ಬೆಳೆದ್ರು ಬೆಳೆದಂಗೆ. ಬಟ್ ಅದೇ 90 ಇರೋನು ಬೆಳೆದ್ರೆ ಅವ್ನು 91ಕ್ಕೆ ಹೋಗಬೇಕು. ಬಟ್ ನಾವು ಹಂಗಿಲ್ಲ. ಬಟ್ ಪ್ರಾಬ್ಲಮ್ ಏನಾಗ್ತದೆ ಗೌರೀಶಿ, ತಾವು ಬಂದಾಗ ನಿಮ್ಮಲ್ಲಿ ನಾ ಕಂಡಿದ್ದೇನು, ನಗುಮುಖ, ಆ್ಯಟಿಟ್ಯೂಡ್. ನಿಮ್ಮ ಒಳಗಡೆ ಇರೋವಂಥ ಬುದ್ಧಿವಂತಿಕೆ ಗೊತ್ತಾಗೋದು ಆಮೇಲೆ.
ನೀವು ಆರಂಭದಲ್ಲಿ ಅದಕ್ಕೆ ಹೇಳೋದು ಫಸ್ಟ್ ಇಂಪ್ರೆಷನ್ ಇಸ್ ದಿ ಬೆಸ್ಟ್ ಇಂಪ್ರೆಷನ್ ಅಂತ. ನೀವು ನೋಡ್ತಿದ್ದಂಗೆ ಯಾವಾಗಲೂ ಆ ನಗುಮುಖ ಮತ್ತು ಆ ಸೌಮ್ಯ ಮತ್ತು ವಿಚಾರವಂತಿಕೆ ನಿಮ್ಮನ್ನ ಕಂಡಿದ್ದೇನೆಂದರೆ, ತಮಗೆ ಗೊತ್ತಿರೋ ಹಾಗೆ ಲಾಟ್ ಆಫ್ ಆಂಕರ್ಸ್ ದೇ ವರ್ ರೀಡಿಂಗ್ ಎವ್ರಿಥಿಂಗ್ ಫ್ರಮ್ ದ ಟೆಲಿಪ್ರಾಂಪ್ಟರ್. ದೇ ವರ್ ನಾಟ್ ಇವನ್ ರೀಡಿಂಗ್, ದೇ ವರ್ ನಾಟ್ ಇವನ್ ರಿಸರ್ಚಿಂಗ್, ದೇ ವರ್ ನಾಟ್ ಇವನ್ ಅಪ್ಲೈಯಿಂಗ್ ದೇರ್ ಮೈಂಡ್ಸ್. ತಾವು MA ಇಂಗ್ಲೀಷ್ ಮಾಡಿದಂಥವ್ರು, ಈ MA ಇಂಗ್ಲೀಷ್ ಮಾಡಿದಂಥವ್ರು ಅಥವಾ ಮಾಸ್ಟರ್ ಡಿಗ್ರಿ ಮಾಡಿದಂಥವ್ರು ಟೆಲಿವಿಷನಲ್ಲಿ ಆ್ಯಂಕರ್ಸ್ ಆಗಿ ತುಂಬ ಕಡಿಮೆ ದಿನಗಳವು. ಅವತ್ತು ಆ ಸಂಖ್ಯೆ ಈವನ್ ಟುಡೇ. ಆ ಒಂದು ವಿಚಾರವಂತಿಕೆ ಇರೋದು ಯಾವಾಗ ಅಂದರೆ ಆ ಒಂದು ವಿದ್ಯೆ ಇದ್ದಾಗ. ಆ ವಿದ್ಯೆ ಇದ್ದು ನಿಮ್ಮಲ್ಲಿ ನಾನು ಕಾಣ್ತಾ ಇದ್ದಿದ್ದು ಏನು ಅಂದರೆ ಯಾವಾಗಲೂ ಒಂದು ಬೇರೆ ಸಬ್ಜೆಕ್ಟ್ನ ಟಚ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ರಿ. ಆ್ಯಂಡ್ ಯು ಆರ್ ನಾಟ್ ವರ್ಕಿಂಗ್ ಲೈಕ್ ಎ ಕನ್ವೆನ್ಷನಲ್ ಜರ್ನಲಿಸ್ಟ್. ವಾಯ್ಸ್ ಓವರ ಬೇರೆ ಥರ ಟ್ರೈ ಮಾಡ್ತಿದ್ರಿ, ಕಾಪಿನ ಬೇರೆ ಥರ ಟ್ರೈ ಮಾಡ್ತಿದ್ರಿ. ಈ ನಿಮ್ಮ ಆ್ಯಟಿಟ್ಯೂಡ್ ಇದೆಯಲ್ಲ, ಯಾಕೆ ಪದನ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಹಳ್ಳಿ ಮಕ್ಕಳು ಭಾಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾರದೇನು, ಗ್ರಾಮೀಣ, ಬಡತನ ಮತ್ತು ಕನ್ನಡ ಅಂತ ಏನು ಮಾತಾಡ್ತೀವಿ, ನೀವು ನಾನು ಇಬ್ಬರೂ ಈ ವಾತಾವರಣದಿಂದ ಬಂದವರು. ಅದು ನಾವು ಹೆಂಗೆ ಬಂದವು? ಈಗ ರಾಮೋಜಿ, ಈಗ ನಿಮ್ಮನ್ನು ನಾನು ಮೊದಲು ಹೆಂಗೆ ಗುರುತಿಸಿದ್ನೋ ಆ ರೀತಿ ರಾಮೋಜಿ ರಾವ್ ಅವರು ಅವರೇನು ಮಾಮೂಲಿ ವ್ಯಕ್ತಿ ಅಲ್ಲ. ವಿ ಆಲ್ ನೋ ಇಂಡಿಯಾಸ್ ಒರಿಜಿನಲ್ ಮೀಡಿಯಾ ಟೈಕೂನ್. ಮೊದಲನೇ ಮೀಟಿಂಗಲ್ಲೇ ನನ್ನ ಗುರುತಿಸ್ತಾರೆ, ಮಾರದಿನ ಕರೆದು ನನ್ನ ಚೀಫ್ ಮಾಡ್ತಾರೆ. ಅವ್ರು ಹೆಂಗೆ ನನ್ನ ಗುರುತಿಸಿದ್ರು? ನಾನು ನಿಮ್ಮನ್ನು ಗುರುತಿಸ್ದೆ ಅಂತ ನೀವು ಹೆಮ್ಮೆ ಪಡ್ತೀರಾ? ಅದು ಒಂದು ಆಂಕರ್ ಮಾಡಿದ್ದಕ್ಕೆ. ಇನ್ನು ನನ್ನ ನೆಟ್ವರ್ಕ್ ಚೀಫ್ ಮಾಡಿದಂಥ ರಾಮೋಜಿರಾವ್ಗೆ ನಾನೆಷ್ಟು ಧನ್ಯತೆನ ವ್ಯಕ್ತಪಡಿಸಬೇಕು. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್ ನೀವು. ನಾನು ಮಂಜುನಾಥ್ ಸರ್ ಜೊತೆಗೆ ಇವತ್ತು ಮಾತಾಡೋಕ್ಕೆ ಒಂದು ಮುಖ್ಯ ಕಾರಣ ಇದೆ. ಆ ಕಾರಣ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದಾದ ನಂತರ ನಾನು ಒಂದಷ್ಟು ETV ಕನ್ನಡದ ಬಗ್ಗೆ ಮಾತಾಡ್ತೀನಿ. ಆ ಕಾರಣ ಏನು ಅಂತಂದರೆ, ಭಾಳ ಮುಖ್ಯವಾಗಿ ಸರ್ ಪದೇ ಪದೇ ಹೇಳುವಂಥ ಒಂದು ಶಬ್ದ ಈಗಲೂ ಕೂಡ ಹೇಳಿದರು, ಕನ್ನಡ, ಬಡತನ ಮತ್ತು ಗ್ರಾಮೀಣ. ಈ ಮೂರೂ ಹಿನ್ನೆಲೆಯಿಂದ ಬಂದಿರುವಂಥ ವಿದ್ಯಾರ್ಥಿಗಳು, ನಮ್ಮ ಥರ ವಿದ್ಯಾರ್ಥಿಗಳು ಮತ್ತು ನಿಮ್ಮಲ್ಲೂ ಕೂಡ ಬಹಳಷ್ಟು ಜನ ವಿದ್ಯಾರ್ಥಿಗಳು ಆ ಥರ ಇರ್ಬೋದು, ಒಂದು ಕೀಳರಿಮೆ ಕಾಡ್ತಾ ಇರುತ್ತೆ, ಒಂದು ಕಾನ್ಫಿಡೆನ್ಸ್ನ ಕೊರತೆ ಕಾಡ್ತಾ ಇರುತ್ತೆ, ಮತ್ತು ನಾವು ನಮ್ಮ ಲೈಫಲ್ಲಿ ಏನಾದರೂ ಮಾಡೋಕ್ಕೆ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಿರುತ್ತೆ. ಬಟ್ ಅದು ಇರಬೇಕಾಗಿಲ್ಲ, ಅವು ನ್ಯೂನತೆಗಳಲ್ಲ, ಅವು ಕೊರತೆಗಳಲ್ಲ ಅಂತ ಹೇಳೋದ್ರ ಜೊತೆಗೆ ಅವ್ರು ಇನ್ನೂ ಒಂದು ಮಹತ್ ಸಾಧನೆಯನ್ನು ಅಥವಾ ಒಂದು ವ್ಯಾಲ್ಯೂ ಎಡಿಷನ್ ಮಾಡೋಕ್ಕೆ ಹೊರಟಿದ್ದಾರೆ ಈ ಥರದ ವಿದ್ಯಾರ್ಥಿಗಳಿಗೆ. ಆ ವ್ಯಾಲ್ಯೂ ಎಡಿಷನ್ ಏನು ಅಂತಂದರೆ, ಅವರು ಈ ವಿದ್ಯಾರ್ಥಿಗಳಿಗೆ ಕೊರತೆ ಇರುವಂಥ ಸ್ಕಿಲ್ ಇರ್ಬೋದು, ನಾಲೆಜ್ ಇರ್ಬೋದು, ಲೀಡರ್ಶಿಪ್ ಕ್ವಾಲಿಟಿ ಇರ್ಬೋದು, ಪರ್ಸ್ನಾಲಿಟಿ ಇರ್ಬೋದು, ಈ 4 ಗುಣವಿಶೇಷಗಳನ್ನು ಅವರ ಮನಸ್ಸಲ್ಲಿ, ಅವರ ಎದೆಯಲ್ಲಿ, ಅವರ ತಲೆಯಲ್ಲಿ ತುಂಬಿಸುವ ಪ್ರಯತ್ನವನ್ನು ಅವರು ತಮ್ಮ ಅಕಾಡೆಮಿಯ ಮೂಲಕ ಮಾಡಕ್ಕೆ ಹೊರಟಿದ್ದಾರೆ. ಅದರ ಹೆಸರೇ ಐ ರೈಸ್ ಪ್ರೊ ಅಕಾಡೆಮಿ. ತಮ್ಮ ತಂಡವನ್ನು ಕಟ್ಕೊಂಡು ಈ ಒಂದು ವಿದ್ಯಾರ್ಥಿಗಳಿಗೆ ಈ 4 ಕ್ವಾಲಿಟಿಗಳನ್ನ ಕಲಿಸಿದರೆ ಅವರು ಯಾವುದೇ ಕಾರಣಕ್ಕೂ ಅವ್ರು ಹಿಂತಿರುಗಿ ನೋಡುವಂಥ ಪ್ರಸಂಗ ಬರಲ್ಲ. ಅವರು ಮುಂದೆ ಹೋಗ್ತಿರ್ತಾರೆ ಮತ್ತು ಅವರು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬಹುದು, ದೇಶಕ್ಕೆ ಕೊಡುಗೆ ಕೊಡಬಹುದು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಅವರು ಈ ಒಂದು ಅಕಾಡೆಮಿ ಮಾಡಿದ್ದಾರೆ. ಸರ್, ಮೊದಲನೇದಾಗಿ ನಿಮಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಈ ಥರ ಒಬ್ಬ ವ್ಯಕ್ತಿ ಬೇಕು ಸರ್ ನಮಗೆ. ಇಲ್ಲ ಆಗುತ್ತೆ, ಇದು ಡೋಂಟ್ ವರಿ, ನೀವು ಮಾಡಿ, ಆಗುತ್ತೆ, ಏನು ತೊಂದರೆ ಇಲ್ಲ ಅನ್ನೋದಿದೆಯಲ್ಲ, ಅದು ಭಾಳ ಮುಖ್ಯ. ಆ ಥರ ಕೆಲಸ ನೀವು ಮಾಡಕ್ಕೆ ಹೊರಟಿದ್ದೀರಾ. ಸೊ ನಿಮಗೆ ಮತ್ತು ನಿಮ್ಮ ತಂಡಕ್ಕೆ ಮೊದಲನೇದಾಗಿ ಗೌರಿ ಶಕ್ಕಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ನಾನು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಸ್ನೇಹಿತರೆ. ಅಂದರೆ ಈ ಅಕಾಡೆಮಿ ಏನು ಮಾಡೋಕ್ಕೆ ಹೊರಟಿದೆ, ನೀವು ಹೇಗೆ ಇದ್ರ ಭಾಗ ಆಗ್ಬೋದು, ನಿಮ್ಮ ಸ್ಕೂಲ್ಗಳು ಹೇಗೆ ಇದ್ರ ಭಾಗ ಆಗ್ಬೋದು, ಅದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಸರ್, ETV ಬಗ್ಗೆ ಇನ್ನೂ ಸ್ವಲ್ಪ ಮಾತಾಡೋಣ. ಎಷ್ಟು ಮಾತಾಡಿದ್ರು ಅದು ಕಡಿಮೆ ಅನ್ಸುತ್ತೆ. ಬಹುಶಃ ETV ನೋಡಿರುವಂಥ ಭಾಳ ಜನ ಪ್ರೇಕ್ಷಕರು ಇಲ್ಲಿರ್ಬೋದು, ಯಾಕಂದರೆ ಸುಮಾರು ಜನ ಈಗಲೂ ಕೂಡ ಅದನ್ನು ನೆನಪು ಮಾಡ್ಕೋತೀರಾ. ಸರ್, ನಿಮ್ಮ ಜರ್ನಿ ಹೇಗೆ ಶುರುವಾಯಿತು? ಆ ಒಂದು ಕ್ಷಿಪ್ರಾವಧಿನಲ್ಲಿ ಒಂದು ನೀವೊಂದು ಪೀಕಿಗೆ ಹೋದ್ರಿ ಸರ್, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನನಗೆ ಏನು ಆ್ಯಕ್ಚುಲಿ ವಾಟ್ ಮೇಕ್ಸ್ ಮಿ ವಂಡರ್, ವಾಟ್ ಹ್ಯಾಸ್ ಮೇಡ್ ಮಿ ಹಂಬಲ್ ಇದೆಯಲ್ಲ, ನಾವೆಲ್ಲ ಬೇಸಿಕಲಿ ಒಂದು MSc ಮಾಡೋದು. MSc ಏನಕ್ಕೆ ಮಾಡೋದು ಅಂತ ಗೊತ್ತಿಲ್ಲ. ಆಕಸ್ಮಿಕವಾಗಿ ಪತ್ರಿಕೋದ್ಯಮಕ್ಕೆ ಈ ಸ್ಟಾರ್ ಆಫ್ ಮೈಸೂರು ಮಿತ್ರದಲ್ಲಿ 1992ರಲ್ಲಿ 91ರಲ್ಲಿ MSc ಮುಗೀತು. ಅದಾದ ತಕ್ಷಣ ನನ್ನ ಗೆಳೆಯ ಒಬ್ಬ ಮಹಾದೇವ್ ಅಂತ ಈಗಲೂ ಅಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದಾಗ ಅಲ್ಲಿದ್ದಂಥ ನ್ಯೂಸ್ ಎಡಿಟರ್ ಶಿವಣ್ಣ ಅಂತ, ಅವ್ರನ್ನ ಮಾತಾಡೋ ಭಂಗಿ ನೋಡಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಕೇಳಿ, ಆಗ ವೆಕೇಷನ್ ಇತ್ತು. ವೆಕೇಷನ್ ಇದ್ದಿದ್ದಕ್ಕೆ ಅವ್ರು ಹೇಳಿದ್ರು, ಸ್ವಲ್ಪ ಇದು ಸುದೀರ್ಘ ಅನ್ನಲ್ಲ, ಹೇಗೆ ಕೆಲವು ಮನುಷ್ಯನಿಗೆ ರಜನಿಕಾಂತ್ಗೆ ಯಾರೋ ಒಬ್ಬ ಒಂದು ಹೇಗೆ ಎತ್ಕೊಂಡು ಹೋದ್ನೋ ಆ ರೀತಿಯಲ್ಲಿ ನಮ್ಮನ್ನು ಯಾರೋ ಒಬ್ಬರು ಎತ್ಕೊಂಡು ಹೋಗೋಕೆ ಕಾಯ್ತಾ ಇರ್ತಾರೆ. ಆ ಮನಸ್ಥಿತಿ ನಮಗಿರಬೇಕು ಮತ್ತು ಪ್ರತಿ ಕ್ಷಣದಲ್ಲಿ ನಾವು ಇಂಪ್ಯಾಕ್ಟ್ ಮಾಡಬೇಕು ಅನ್ನೋದನ್ನ ಈ ಘಟನೆ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ವೆರಿ ವೆರಿ ಇಂಪಾರ್ಟೆಂಟ್. ಯಾರು ನೋಡ್ತಾರೆ, ಯಾರು ಮಾಡ್ತಾರೆ ನೀವು ಅನ್ಕೋಬೇಡಿ. ಪ್ರತಿ ಕ್ಷಣ ಇನ್ನೊಬ್ಬ ನೋಡ್ತಾ ಇರ್ತಾನೆ ಅನ್ನೋ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಯು ನೀಡ್ ಟು ಬಿ ನ್ಯಾಚುರಲ್, ಯು ನೀಡ್ ಟು ಬಿ ಜೆನ್ಯೂನ್, ಯು ನೀಡ್ ಟು ಬಿ ಅಥೆಂಟಿಕ್. ಅಲ್ಲೇನಾಯ್ತು ಅಂತ ಹೇಳ್ತೀನಿ ಕೇಳಿ. ನಾನು ಮತ್ತೆ ಮಹಾದೇವು ನಿಂತಿದ್ವು. ಅದೇ ಟೈಮಲ್ಲಿ ಶಿವಣ್ಣ ಅವರು ನ್ಯೂಸ್
ನ್ಯೂಸ್ ಎಡಿಟ್ರು, ತುಂಬ ಅವ್ರು SSLC. ಮತ್ತು ಇನ್ನೊಂದು ಕ್ಲಾಸಿಕ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು, ಇಡೀ ಕನ್ನಡ ಪತ್ರಿಕೋದ್ಯಮ ಅಥವಾ ಇಂಗ್ಲೀಷ್ ಪತ್ರಿಕೋದ್ಯಮದಲ್ಲಿ ಅಥವಾ ಒಟ್ಟಾರೆ ಕರ್ನಾಟಕದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಪತ್ರಿಕೆಗಳನ್ನ ಭಾಳ ಸಮರ್ಥವಾಗಿ ಮತ್ತು ಯಶಸ್ವಿಯಾಗಿ ನಡೆಸಿದಂಥ ನ್ಯೂಸ್ ಎಡಿಟರ್ ಯಾರಾದರೂ ಇದ್ದರೆ ಅದು MR ಶಿವಣ್ಣ. ಅವರು ಓದಿರೋದು ಬರೀ SSLC. ಮೈಸೂರು ಮಿತ್ರ, ಸ್ಟಾರ್ ಆಫ್ ಮೈಸೂರು ಎರಡಕ್ಕೂ ನ್ಯೂಸ್ ಎಡಿಟರ್ ಅವರು. ಸೊ ಆ ವ್ಯಕ್ತಿ, ನಾನು ಮತ್ತೆ ಮಹಾದೇವ ಮಾತಾಡಬೇಕಾದ್ರೆ ನಾವು ಮಾತಾಡೋ ಭಂಗಿ ಗೊತ್ತಲ್ಲ ನಿಮಗೆ, ಅದು ಒಳಗಡೆ ಇದ್ರು ನಮ್ಮ ಧ್ವನಿ ಕೇಳಿಸ್ತದೆ, ಅದು ನಾವು ಯಾರಿಗೂ ಹೇಳಬೇಕು ಅಂತಲ್ಲ, ದಟ್ ಇಸ್ ಹೌ ವಿ ಆರ್ ಬ್ಲೆಸ್ಡ್ ವಿತ್. ಸೊ ಅವ್ರಿಗೆ ಕೇಳಿಸ್ತು, ಅವ್ರು ಬಂದು ಅಲ್ಲೇನಾಯಿತು ಅಂದರೆ ಅವ್ರು ನೋಡಿ ನ್ಯೂಸ್ ಎಡಿಟ್ರು ಒಬ್ಬ ಬೈಲಿಂಗ್ವಲ್ ಜರ್ನಲಿಸ್ಟ್ ಹುಡುಕ್ತಾ ಇದ್ದಾರಂತೆ, ನಮಗೆ ಗೊತ್ತಿಲ್ಲ. ಅಂದರೆ ಇಂಗ್ಲೀಷ್ ಕನ್ನಡ ಎರಡರಲ್ಲೂ ಬರೆಯುವಂಥವ್ರು ಮತ್ತು ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋ ರಿಪೋರ್ಟ್ರು ಅವರಲ್ಲಿ ಇರಲಿಲ್ಲ. ಸೈನ್ಸ್ ಬ್ಯಾಕ್ಗ್ರೌಂಡ್ ಅವನು ಒಂದು ರಿಪೋರ್ಟಿಂಗ್ ಹೋದಾಗ ಅವನು ಏನೋ ಒಂದು ಅವನ ಆ್ಯಂಗಲ್ ಬೇರೆ ಇರ್ತದೆ. ಹ್ಯುಮ್ಯಾನಿಟೀಸ್ ಅವನ ಆ್ಯಂಗಲ್ ಬೇರೆ, ಕಾಮರ್ಸ್ ಅವನ ಆ್ಯಂಗಲ್ ಬೇರೆ, ಸೈನ್ಸ್ ಅವನ ಆ್ಯಂಗಲ್ ಬೇರೆ. ಒಪ್ಪತ್ತೀರಾ? ಅದಕ್ಕೆ ಇವ್ರು ಏನು ಮಾಡೋರು, ಒಂದು ಕಡೆ ಬೈಲಿಂಗ್ವಲ್, ಇನ್ನೊಂದು ಕಡೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋರು ಇವ್ರು ಹುಡುಕ್ತಾ ಇದ್ರು. ಅಲ್ಲೇನಾಯಿತು, ನಾವು ಮಾತಾಡ್ತಾ ಇರಬೇಕಾದ್ರೆ ಐ ವಾಸ್ ಸ್ಪೀಕ್, ನಿಮಗೆ ಗೊತ್ತು ಸಾಮಾನ್ಯವಾಗಿ ಪ್ರತಿ ಇದರಲ್ಲೂ ಕನ್ನಡನೂ ಮಾತಾಡ್ತಾ ಇರ್ತೀನಿ, ಇಂಗ್ಲೀಷು ಮಾತಾಡ್ತಾ ಇರ್ತೀನಿ ನಾನು. ಸೊ ಈ ಓವರ್ ಹರ್ಡ್ ಮೀ ಆ್ಯಂಡ್ ಈ ಕೇಮ್ ಔಟ್ ಮಾಡಿದಾಗ, ಯಾರು ನೀವು? ಆಮೇಲೆ ಆ ವ್ಯಕ್ತಿ ಎಂಥ ಜೋವಿಯಲ್ ಅಂದರೆ, ಏನು ಮಾಡ್ತಿದ್ದೀರಿ ಅದು ಇದು ಅಂದರು. ಸರ್ MSc ಮುಗಿಸ್ಬಿಟ್ಟು ಪಾರ್ಟ್ ಟೈಮ್ ಲೆಕ್ಚರ್ ಆಗಿದ್ದೀನಿ. ಈಗೇನು ರಜಾ ಅಲ್ವೇನ್ರಿ, ಈಗೇನು ಕೆಲಸ ಇಲ್ವಲ್ರಿ, ದುಡ್ಡು ಬರುತ್ತನ್ರಿ ಅಂದರು. ಇಲ್ಲ ಸರ್ ಅಂದೆ. ಮತ್ತು ಏನು ಮಾಡೋದು ಸರ್, ನಾವು ಪಾರ್ಟ್ ಟೈಮ್ ಲೆಕ್ಚರರು, ಸಮ್ಮರ್ ವೆಕೇಷನ್ 3 ತಿಂಗಳು ರಜಾ ಬಂದಿಲ್ಲ ಮಾಡಿ ಅಂದರು. ಸರ್ ನಾನು ಮಾಡ್ಬೋದಾ ನಾನು ದಿಸ್ ಇಸ್ ವಾಟ್ ಇದಕ್ಕೆ ದೇವರು ಅಂತ ಹೇಳೋದು ನಾವು. ಸರ್ ನಾನು ಪತ್ರಕರ್ತ ಆಗ್ಬೋದಾ ಅಂದೆ. ಮತ್ತೆ ಪತ್ರಿಕೋದ್ಯಮಕ್ಕೆ ಏನು ಕ್ವಾಲಿಫಿಕೇಶನ್ ಬೇಕು ರೀ? ಲ್ಯಾಂಗ್ವೇಜ್ ಬೇಕು, ಸೊಸೈಟಿ ಕನ್ಸರ್ನ್ ಬೇಕು, ಇವೆರಡು ಬಿಟ್ಟರೆ ಇನ್ನೇನು ಇಲ್ಲ ರೀ ಅಂದರು. ಸರಿ ಸರ್ ಅಂದೆ. ಯಾವಾಗ ರಿಪೋರ್ಟ್ ಮಾಡ್ಕೋತೀರಾ ಅಂದರು. ನೀವು ಹೇಳಿ ಸರ್ ಅಂದೆ. ಬೆಳಿಗ್ಗೆ 7 ಗಂಟೆಗೆ ಇರಬೇಕು ಅಂದರು. ಅಪ್ಲಿಕೇಶನ್ ಏನು ಹಾಕಿಲ್ಲ ಗೊತ್ತಾ ನಿಮಗೆ? ನನ್ನ ಮೊದಲನೇ ಕೆಲಸಕ್ಕೆ ನಾನು ಫಾರ್ಮಲ್ ಅಪ್ಲಿಕೇಶನ್ ಹಾಕಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ಏನಾಯಿತು, ಬೈಲಿಂಗ್ವಲ್ ಜರ್ನಲಿಸ್ಟ್ ಅಂತ ಏನು ಮಾಡಿದ್ರು, ಅಸೈನ್ಮೆಂಟ್ಗಳು ನಂಗೆ ಜಾಸ್ತಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದ್ರ ಜೊತೆಗೆ ನನಗೆ ತುಂಬ ಇಂಪ್ಯಾಕ್ಟ್ ಆಗಿದ್ದೇನು ಗೊತ್ತಾ, ಅವಕಾಶಗಳು ಮನುಷ್ಯ ಕೊಟ್ಟಾಗ, ಭಗವಂತ ಕೊಟ್ಟಾಗ ಅವಕಾಶಗಳನ್ನ ನಾವು ದುರುಪಯೋಗ ಅಲ್ಲ ಸದುಪಯೋಗ ಹೆಂಗೆ ಪಡಿಸ್ಕೋಬೋದು ಅಂತ ಒಂದು ಈ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್. ನನಗೆ ಆಗ ಏಡ್ಸ್ ಅನ್ನೋದು ಹೊಸ ವಿಚಾರ, ಏಡ್ಸ್ ಅನ್ನೋದು ತುಂಬ ಹರಡ್ತಾ ಇತ್ತು. ಈ ನಮ್ಮ ಶಿವಣ್ಣ ಅವರು ಅವರೇ ಅಸೈನ್ಮೆಂಟ್ ಆಗ್ತಾ ಇದ್ದಿದ್ದು, ನಾನು ಸೈನ್ಸ್ ಆಗಿದ್ದರಿಂದ ಅವ್ರಿಗೆ ಹಬ್ಬ ಆಗೋಯ್ತು. ಅವ್ರೇನು ಮಾಡಿದ್ರು, ಹೆಲ್ತ್ಗೆ ನನ್ನ ಕಳಿಸೋದು. ಡಾಕ್ಟರ್ ರಾಜ್ಕುಮಾರ್ ಮೊದಲನೇ ದಿನ ಅಣ್ಣವ್ರ ಇಂಟರ್ವ್ಯೂ ನನಗೆ ಭಾಗ್ಯ. ಸುಜಾತಾ ಹೋಟ್ಲಿಗೆ ಬಂದಿದ್ರು. ಇಂಟರ್ವ್ಯೂ ಅಂದರೆ ಯಾರೋ ಒಬ್ಬ ಇನ್ನೊಬ್ಬ ಬರಬೇಕಿತ್ತು, ಅವ್ನು ಲೇಟ್ ಮಾಡ್ದ. ಮಂಜುನಾಥ್ ಹೋಗ್ಬಿಡ್ರಿ ಅಂದರು. ಎಲ್ಲಿಗೆ ಹೋಗಿ? ಅಣ್ಣವರು. ಸೊ ಒಂದೊಂದು ಆ್ಯಂಗಲ್ಲು. ಮತ್ತು ಎರಡನೇ ದಿನ ಏನು ಮಾಡಿದ್ರು, DHO ಹೋಗಿ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಹೋಗ್ಬಿಟ್ಟು ಏಡ್ಸ್ ಅನ್ನೋದೇನೋ ಹೊಸ ರೋಗ ಅಂತೆ, ತುಂಬ ಹರಡ್ತಾ ಇದೆ. ಬಟ್ ನಾನು MSc ಓದಿದ್ದೆ ಏಡ್ಸ್ ಬಗ್ಗೆ. ಟೆಸ್ಟ್ ಟ್ಯೂಬ್ ಬೇಬಿ ವಾಸ್ ಎ ನ್ಯೂ ಕಾನ್ಸೆಪ್ಟ್. ಏಡ್ಸ್ ವಾಸ್ ಎ ನ್ಯೂ ಕಾನ್ಸೆಪ್ಟ್. This was in the year, sir, 1991. I finished MSc and MScಲಿ ಗೋಲ್ಡನ್ ಜೂಬಿಲಿ ನಡೆದಾಗ, ಆ ಗೋಲ್ಡನ್ ಜೂಬಿಲಿ ಝುವಾಲಜಿ ಗಾಟ್ ದಿ ಗೋಲ್ಡ್ ಮೆಡಲು. ಅದೇ ಪೂರ್ತಿ ಇನ್ಚಾರ್ಜ್ ಇದ್ದಿದ್ದು ನಾನು. ಸೊ ಇದೇನಾಯಿತು ಅಂದರೆ, ನನ್ನ DHO ಹತ್ರ ಕಳಿಸಿದ್ರು. DHO ಹತ್ರ ಕಳಿಸಿದಾಗ ನಮಗೆ ಗೊತ್ತಿಲ್ಲ, ಸುಪ್ತ ಪ್ರತಿಭೆ ಅಂತ ಕರಿತೀವಿ, ನಮಗೆ ಗೊತ್ತಿರಲ್ಲ. ನಾನು ಬರೀ ಝುವಾಲಜಿ ಆ್ಯಂಗಲಲ್ಲಿ ಅವ್ರಿಗೆ ಇಂಟರ್ವ್ಯೂ ಮಾಡ್ತಾ ಹೋದೆ. ಯಾಕೆ ಏಡ್ಸ್ ಬರುತ್ತೆ ಅಂತೆಲ್ಲ. ಅಲ್ಲಿ ಬಂದು ನಾನು ಬರೀಬೇಕಾದ್ರೆ ಯಾವಾಗಲೂ ನಾನು ಮೊದಲಿನ ಒಂದು ಅಭ್ಯಾಸ ಏನಿತ್ತು ಅಂದರೆ, ಇಂಗ್ಲೀಷಲ್ಲಿ ನಾನು ಭಗವಂತನ ಆಶೀರ್ವಾದ ಚೆನ್ನಾಗಿದ್ರು ಕೂಡ ನಾನು ಇವತ್ತು ಲೆಕ್ಕ ಹಾಕೋದು 1, 2, 3 ಅಂತಲೇ. ಮತ್ತು ಯಾವಾಗಲೂ ನಾನು ಯೋಚನೆ ಮಾಡೋದು ಕನ್ನಡದಲ್ಲೇ. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಬರೀ ಅಂದರೆ ನಾನು ಫಸ್ಟ್ ಬರೆಯೋದು ಕನ್ನಡದಲ್ಲೇ. ಸೊ ಏನಾಯಿತು ಅಂದರೆ, ಎರಡರಲ್ಲೂ ಆರ್ಟಿಕಲ್ ಬರೀಬೇಕು, ಇಂಗ್ಲೀಷಲ್ಲೂ ಬರೀಬೇಕು, ಕನ್ನಡದಲ್ಲೂ ಬರೀಬೇಕು. ಬಟ್ ನಾನೇನು ಮಾಡಿದೆ, ಬಂದಾಗ 3 ಗಂಟೆ ಸ್ಟಾರ್ ಆಫ್ ಮೈಸೂರು ಈವ್ನಿಂಗ್ ಎಡಿಷನ್, ಅದು ಎಡಿಷನ್ ಮುಗಿದೋಗಿತ್ತು. ಇಂಟರ್ವ್ಯೂ ಮುಗಿಸ್ಕೊಂಡು ಬಂದಾಗ ಕನ್ನಡದಲ್ಲಿ ಫಸ್ಟ್ ಬರೀಬೇಕು. ಯಾಕೆ? ಬೆಳಿಗ್ಗೆ ಹೋಗೋದು ಮೈಸೂರು ಮಿತ್ರ. ಆ ಸ್ಟೋರಿ ಬರೀಬೇಕಾದ್ರೆ ಏನಾಯಿತು, ಒಂದು ಹೆಡ್ಲೈನ್ ಕೊಟ್ಟೆ, ಗೌರೀಶ್ಜಿ, ಪತಿ ಶ್ರೀರಾಮನಂತೆ ಸತಿ ಸೀತೆ ಅಂತ ಇರುವುದು ಒಂದೇ ಏಡ್ಸ್ಗಿರುವ ಪರಿಹಾರ ಅಂತ ಕೊಟ್ಟೆ. ನಾನು ಈ ಥರ ಇಲ್ಲೀಗಲ್ ಸೆಕ್ಸ್ ಇದೆಲ್ಲ ಬರೆಯೋಕ್ಕೆ ಹೋಗಲಿಲ್ಲ. ಇದನ್ನು ಬೇರೆ ಆ್ಯಂಗಲಲ್ಲಿ ಕೊಟ್ಟೆ. ನೋಡಿ, ಈಗಲೂ ರೋಮಾಂಚನ ಆಗುತ್ತೆ. ಇದು ನನ್ನ ಮೊದಲನೇ ಆರ್ಟಿಕಲ್. ಇದೇನಾಗೋಯ್ತು, ಆ ಬರೀ ಹೆಡ್ಲೈನಿಂದ ಶಿವಣ್ಣ ವಾಸ್ ಎ ಜೀನಿಯಸ್ ನ್ಯೂಸ್ ಎಡಿಟರ್. ಅವರೇನು ಮಾಡಿದ್ರು, ಈ ಹೆಡ್ಲೈನು ಮತ್ತು ಬರೆದಿದ್ದ ರೀತಿಗೆ ಯಾರಾದರೂ ಹೆಲ್ತ್ ನಾವು ತೊಗೊಂಡೋಗಿ ಬಾಟಮ್ ಸ್ಪ್ರೆಡ್ ಮಾಡ್ತಾರೆ ಗೌರೀಶಿ, ಬಾಟಮ್ ಸ್ಪ್ರೆಡ್ ಮಾಡಿದ್ರು. ಬಾಟಮ್ ಸ್ಪ್ರೆಡ್ ಮಾಡಿದ್ಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಯಿತು. ಮಾರನೇ ದಿನ ಬೆಳಿಗ್ಗೆ ಒಂದು 300 ಕಾಲ್ ಆಫೀಸ್ಗೆ. ಅಂದರೆ ಜರ್ನಲಿಸಮ್ ಮಾಡೋಂಥ ಇಂಪ್ಯಾಕ್ಟ್ ಏನು ಅನ್ನೋದು ಅವತ್ತು ನನಗೆ ಅರ್ಥ ಆಯಿತು. ಏಡ್ಸ್ ಅನ್ನೋದು ಇಷ್ಟು ದೊಡ್ಡದ, ಮತ್ತು ಈ ಥರ ಹೆಡ್ಲೈನ್ ಯಾರು ಕೊಟ್ಟಿದ್ದು, ಏಡ್ಸ್ ಅನ್ನೋದು ಇಷ್ಟು ದೊಡ್ಡದ ಅನ್ನೋದ್ರಿಂದ ಪ್ರಶ್ನೆ ಶುರುವಾಗಿ ಈ ಥರ ಹೆಡ್ಲೈನ್ ಯಾರು ಕೊಟ್ಟರು ಅಂತ ಬಂತು. ಅಲ್ಲೇನಾಯಿತು ಅಂದರೆ, ಕೆಳಗಡೆ ಒಂದು ಬೈಲೈನ್ ಇರಲ್ಲ, ಇನ್ಷಿಯಲ್ ಆಗ್ತಿದ್ವು KMM ಅಂತ. KMMR. ಅದಾಗಿ ಒಂದು 15 ದಿನಕ್ಕೆ ವೀರಪ್ಪನ್ನು ಚಿದಂಬರನಾಥ್ನ ಕಿಡ್ನಾಪ್ ಮಾಡ್ದ DSPನ. ಅಲ್ಲಿಗೆ ನಾನು ಕಳಿಸ್ಬಿಟ್ರು ಕಾಡು ಒಳಗೆ.
ಕಾಡೊಳಗೆ ಹೋಗಿ ವೀರಪ್ಪನ ಕಿಡ್ನಾಪ್ ಮಾಡ್ದ ಆ ಒಂದು 25-30 ದಿನ ಜರ್ನಿ. ಎಲ್ಲ ಸ್ಟೇಟ್ ಜರ್ನಲಿಸ್ಟ್ಗಳು ಬಂದಿದ್ದಾರೆ, ತಮಿಳು, ತೆಲುಗು, ಇಂಗ್ಲೀಷ್ ಎಲ್ಲ. ಅವ್ರಗಳ ಜೊತೆಗಿರೋದೊಂದು ಭಾಗ್ಯ. ಕಾಡೊಳಗೆ ಊಟ ಇಲ್ಲ, ಏನಿಲ್ಲ, ಯಾವುದೊಂದು ಚಡ್ಡಿ ಹಾಕ್ಕೊಂಡು ಅದು ಕಚ್ಚಿಸ್ಕೊಂಡು ಇದ್ಕೊಂಡು ಪತ್ರಿಕೋದ್ಯಮ ಅನುಭವಿಸ್ತವ್ರು ಮಾತ್ರ ಅದ್ರ ಮಜಾ ಏನೋ ಅಂತ ಗೊತ್ತು. ಸೊ ಅದೇನಾಗೋಯ್ತು, ನನಗೆ ಬೇರೂರು ಬಿಡ್ತು. ಮತ್ತು ರಾಮೋಜಿರಾವ್ ನೀವು ಹೇಳಿದ್ರಿ, ಈ ಟಿ ವಿಗೆ ಕೂಡ ಇದೇ ಶಿವಶಂಕರ್ ಮೊನ್ನೆನೂ ಹೇಳ್ತಾಯಿದ್ರು. ಶಿವಶಂಕರ್ ನಾನು ವಿಜಯ ಕರ್ನಾಟಕ ಸುಮ್ಮನೆ ಬಂದಿದ್ದೆ. ಅಲ್ಲಿಂದ ನಾವು ಯಾವುದೋ ಫಿಲ್ಮ್ಗೆ ಹೋದಾಗ ಅಲ್ಲಿ ಈ ಟಿ ವಿದು ಇಂಟರ್ವ್ಯೂ ನಡೀತಾ ಇತ್ತು. ಇದನ್ನ ಹೇಳಿ. ನಾನು ಅದನ್ನು ಹೇಳ್ತೀನಿ ಸರ್. ಶಿವಶಂಕರ್ ಅಂತ ಸರ್ ಏನು ಹೇಳ್ತಾರೆ, ಅವರು ಕೂಡ ನಮ್ಮ ಇನ್ನೊಬ್ಬ ಬಾಸ್ ಅವರು BV ಶಿವಶಂಕರ್ ಸರ್ ಅಂತ, ಅವರಿಗೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ಮತ್ತು ನೀವು ಮತ್ತು KVN ಸ್ವಾಮಿ ನಮಗೆ ನಮಗೆ ನಾವು ಎನ್ಕೌಂಟರ್ ಮಾಡಿದ್ದು ಈ 3 ಜನರು. ಕರೆಕ್ಟ್. ಸೊ ಮೊನ್ನೆ ನೀವು ಹೇಳ್ತಾ ಇದ್ರಿ ಸರ್, ಅಂದರೆ ನನಗೆ ನಿಮ್ಮ ವ್ಯಕ್ತಿತ್ವ ಹೇಗೆ ಅವಕಾಶಗಳನ್ನ ನಿಮಗೆ ದೊರಕಿಸ್ಕೊಡ್ತು ಅಂತ. ಅಂದರೆ ಈಗ ನೋಡಿ ಸರ್, ನೀವು ಮೊನ್ನೆ ಒಂದು ಇನ್ಸಿಡೆಂಟ್ ಶಿವಶಂಕರ್ ಸರ್ ಹೇಳ್ತಾರೆ, ನೀವು ವಿಜಯ ಕರ್ನಾಟಕದಲ್ಲಿದ್ರಿ, ಆಮೇಲೆ ನೀವು ಹಿಂಗೆ MG ರೋಡಲ್ಲಿ ಹೋಗಬೇಕಾದ್ರೆ ಜನ ನೋಡ್ತೀರಾ, ನೀವೇನು ಜನ ಸೇರಿದಾರೆ ಇಲ್ಲ ಅಂತ. ಒಳಗಡೆ ಹೋದರೆ ಅಲ್ಲಿ ETV ಕನ್ನಡಕ್ಕೆ ರಿಕ್ರೂಟ್ಮೆಂಟ್ ನಡೀತಾ ಇದೆ ಅಂತ ಹೇಳಿ, ನಾವು ಹೋಗೊಂಡು ಬನ್ನಿರಿ ಸರ್. ನಿಜ ಹೇಳ್ತೀನಿ, ಇದು ನಮ್ಮ ಥರದ ವ್ಯಕ್ತಿಗಳಿಗೆ ಆಗಲ್ಲ. ಓನ್ಲಿ ಯು ಕ್ಯಾನ್ ಡೂ. ಅಂದರೆ ಬನ್ನಿರಿ ಇಲ್ಲಿ ಹೋಗೋಣ, ಅದೊಂದು ಇದೆಯಲ್ಲ, ಅದು ಭಾಳ ವಿಶೇಷವಾದ ಗುಣ ಅನಿಸುತ್ತೆ. ಸೊ ಅದ್ರ ಬಗ್ಗೆ ಹೇಳಿ ಸರ್. ಸರ್ ಏನಾಯಿತು ಅಂದರೆ, ಫಿಲ್ಮ್ಗೆ ಹೋಗಿದ್ದು ನಾನು ಶಿವಶಂಕರ್ ನಡ್ಕೊಂಡು ಹೋಗ್ತಾ ಇದ್ವು. ನಡ್ಕೊಂಡು ಹೋದಾಗ ಅಲ್ಲಿ ನೋಡ್ರಿ ETV ತೆಲುಗು ಆಫೀಸ್ ಇತ್ತಲ್ಲ, ಅಲ್ಲಿ ತೆಲುಗು ಆಫೀಸ್ ಇತ್ತು. ಆಮೇಲೆ ನಾವೆಂಗೆ ಅಂದರೆ ಮೈಸೂರು ಅವ್ರಿಗೆ ETV ಏನೋ ವರ್ಡೇ ಗೊತ್ತಿಲ್ಲ. ಓಕೆ. ನಾವು ತೆಲುಗು ಅಲ್ಲಿ ಮೈಸೂರೆಲ್ಲ ಅಚ್ಚ ಕನ್ನಡ ಅಲ್ವಾ. ಬೆಂಗಳೂರು ಅವ್ರಿಗಾದ್ರೂ ETV ಅಲ್ಲ ಈನಾಡು ಪೇಪರ್ ಇವೆಲ್ಲ ಗೊತ್ತಿತ್ತು. ಮೈಸೂರು ಈನಾಡು ಪೇಪರು ಗೊತ್ತಿಲ್ಲ. ಸೊ ನಾನು ನೋಡಿದಾಗ ಇದು ಯಾವುದೋ ಈನಾಡು ಅಂತ ಹಾಕಿದ್ರು, ETVನೂ ಅಲ್ಲ ಈನಾಡು ಅಂತ ಹಾಕಿದ್ರು. ಇದು ಯಾವುದ್ರಿ ಇದು ಅಂದೆ ನಾನು. ಯಾವುದ್ರಿ ಇದು? ತೆಲುಗು ನಂಬರ್ 1 ಅಪ್ಪ ಇದು ಅಂದರು ಶಿವಶಂಕರು. ಸರಿ ಆಯಿತು, ಏನಿದು ಇಷ್ಟು ಜನ ಅಂದರೆ ಅಲ್ಲೆಲ್ಲ ನಿಂತಿದ್ರು. ಸರ್ ಇಂಟರ್ವ್ಯೂ ನಡೀತಾ ಇದೆ, ಯಾರಿಗೆ ಅಂದೆ. ETV ಕನ್ನಡಕ್ಕೆ ಅಂದರು. ಈ ಕನ್ನಡ ಚಾನಲ್ ಬರ್ತಿದೆ. ನಾನು ಮೈಸೂರು ಕೇಬಲ್ ನೆಟ್ವರ್ಕಲ್ಲಿ ನಾನು ಪ್ರತಿ ವಾರಕ್ಕೊಂದು ಲೈವ್ ಶೋ ಮಾಡ್ತಾಯಿದ್ದೆ. ಸೊ ನನಗೆ ಟೆಲಿವಿಷನ್ ಬಗ್ಗೆ ಮೊದಲಿಂದ ಒಂದು ಫ್ಯಾಸಿನೇಷನ್ ಇತ್ತು. ಸೊ ಇದೇನಾಯಿತು, ಅವ್ರು ಬಂದಾಗ ಎಲ್ಲ ಮಾತಾಡ್ತಿದ್ರು. ಇವರೆಲ್ಲ ರಿಟರ್ನ್ ಎಕ್ಸಾಮ್ ಬರೆದು ಎಲ್ಲ ಆಗಿ ಇಂಟರ್ವ್ಯೂಗೆ ಬಂದು ಕೂತಿರೋರು ಇವರು. ನಾನು ಏನು ರಿಟರ್ನ್ ಎಕ್ಸಾಮು ಇಲ್ಲ, ಅಪ್ಲಿಕೇಶನ್ ಹಾಕಿಲ್ಲ, ಏನೂ ಹಾಕಿಲ್ಲ. ನೋಡಿ, ಎರಡೂ ಕಡೆ ಅಪ್ಲಿಕೇಶನ್ ಹಾಕಿಲ್ಲ. ಸಿ, ದಿಸ್ ಇಸ್ ವಾಟ್ ವಿ ಕಾಲ್ ಡೆಸ್ಟಿನಿ. ಅಲ್ಲೇನಾಯಿತು, ಹೋದರೆ ಬನ್ನಿರಿ ಅಂತಾರೆ. ಅವ್ರು ಸ್ವಲ್ಪ ಶೈ ಅಲ್ಲ, ನಿಮಗೆ ಗೊತ್ತಲ್ಲ. ನಾ ಶೈಗೆ ಏನಿಲ್ಲ. ವೆನ್ ವಿ ಆರ್ ಆನ್ ದ ರೈಟ್ ಟ್ರ್ಯಾಕ್, ವೈ ವಿ ಶುಡ್ ಬಿ ಶೈ. ನಾನೇನು ಮಾಡಿದೆ, ಅಲ್ಲಿ ಎಲ್ಲ ಇದ್ದರು. ಹೋಗ್ಬಿಟ್ಟು ರಿಸೆಪ್ಷನಲ್ಲಿ ಕಿಶೋರ್ ಅಂತ ಹೇಳಿದ್ರು, ನಮ್ಮ ರಾಮಾನುಜನ್ ಸರ್, ಡೈರೆಕ್ಟರ್ ರಾಮಾನುಜನ್ ಸರ್, PA. ಮತ್ತು ರಿಸೆಪ್ಷನ್ಗೆ ಹೋಗ್ಬಿಟ್ಟು, ನಾನು ಯು ಹ್ಯಾವ್ ನಾಟ್ ಇವನ್ ಪಬ್ಲಿಸೈಸ್ ದಿಸ್ ಪ್ರಾಪರ್ಲಿ. ಮೈಸೂರವ್ರಿಗೆ ಹೆಂಗೆ ಗೊತ್ತಾಗುತ್ತೆ, ಇನ್ನೊಬ್ರಿಗೆ ಹೆಂಗೆ ಗೊತ್ತಾಗುತ್ತೆ, ನಮ್ಗೆ ಗೊತ್ತೇ ಇಲ್ಲ, ನಮ್ಗೆ ಅವಕಾಶ ಕೊಡಿ ಅಂತ ನಿಂತೆ. ಅಷ್ಟರೊಳಗೆ ಆ ಧ್ವನಿ ಕೇಳಿ ರಾಮಾನುಜನ್ನು ಅಲ್ಲಿದ್ದರು. ಕಿಶೋರ್ ನನ್ನ ಡೈರೆಕ್ಟಾಗಿ ಕಳಿಸ್ಬಿಟ್ರು. ಎಲ್ಲಿಗೆ? ಡೈರೆಕ್ಟರ್ ಹತ್ರನೇ. ಅಲ್ಲೋಗಿ 5 ನಿಮಿಷಕ್ಕೆ, ಅದೇ ಶಿವಶಂಕರ್ ಹೇಳ್ತಾ ಇದ್ರಲ್ಲ, ಹೋದೆ ಮಾತಾಡ್ದೆ, ಇನ್ನೆಲ್ಲ ಅಪ್ಲಿಕೇಶನ್ ಕಾಯ್ತಾ ಇದ್ದಾರೆ ಇಂಟರ್ವ್ಯೂಗೆ. ಹೋಗ್ಬಿಟ್ಟು ಆಫರ್ ಲೆಟ್ರ್ ತೊಗೊಂಬಂದ್ಬಿಟ್ಟು. ಸಿ, ವಾಟ್ ಐ ವುಡ್ ಲೈಕ್ ಟು ಟೆಲ್ ಎವ್ರಿ ಒನ್ ಈಸ್, ಯಾವಾಗ ಯಾವ ರೀತಿ ಅವಕಾಶ ಬರುತ್ತೆ ಅನ್ನೋ ನಮ್ಗೆ ಗೊತ್ತಿಲ್ಲ. ನಾವು ನಮ್ಮ ಮನಸ್ಸನ್ನ ಅದಕ್ಕೆ ತೆರ್ಕೊಂಡಿರಬೇಕು. ಅದಾದಮೇಲೆ ನಿಮ್ಗೆ ಗೊತ್ತು, ಅಲ್ಲಿ ನೋಡಿ, ಇನ್ನೊಂದು ಡಿಸಿಷನ್ ಮೇಕಿಂಗಲ್ಲಿ ವೆರಿ ಇಂಪಾರ್ಟೆಂಟ್. ಯಾಕೆ ಇವೆಲ್ಲ ಹೇಳ್ತೀನಿ, ನನಗೆ ರಾಮಾನುಜನ್ ಅವ್ರು ಕೇಳ್ತಾರೆ, ವೆದರ್ ಯು ವುಡ್ ಲೈಕ್ ಟು ವರ್ಕ್ ಇನ್ ಬ್ಯಾಂಗ್ಳೂರ್ ಆರ್ ಹೈದ್ರಾಬಾದ್ ಅಂತ ಕೇಳ್ತಾರೆ ನನಗೆ. ನಾನು ಹೇಳ್ತೀನಿ, ಸರ್ ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್ ಅಂತೀನಿ. ಇಲ್ಲಾದರೂ ಬರೀ ರಿಪೋರ್ಟಿಂಗು, ಬರೀ ಕನ್ನಡ. ಬಟ್ ಇಫ್ ಯು ಕಮ್ ಟು ಹೈದ್ರಾಬಾದ್ ಯು ವಿಲ್ ಗೆಟ್ ಎಕ್ಸ್ಪೋಸ್ ಟು ದ ಕಾರ್ಪೊರೇಟ್ ಕಲ್ಚರ್ ಅಂತ ಹೇಳ್ತಾರೆ. ಸಿ, ಐ ಶುಡ್ ಆಲ್ಸೋ ಅಡ್ಮಿಟ್ ದಟ್. ಅವ್ರು ನನಗೆ ಐಡಿಯಾ ಇಲ್ಲ, ಕಾರ್ಪೊರೇಟ್ ಕಲ್ಚರ್ ಏನು ಇವೆಲ್ಲ ನಮ್ಗೆ ಗೊತ್ತಿಲ್ವಲ್ಲಪ್ಪ. ಸೊ ಹೇಳಿದಾಗ, ಸರ್ ಆಗ ನಮಗೆಲ್ಲ ಏನು ಅಂದರೆ, ಸಂಬಳ ಎಲ್ಲಿ ಜಾಸ್ತಿ ಅಂತ ಕೇಳ್ತೀನಿ. ಸಂಬಳ ಎಲ್ಲಿ ಜಾಸ್ತಿ ಅಂತ ಕೇಳ್ತಾರೆ. ಇಲ್ಲಿ 8,000, ಅಲ್ಲಿ 12,000 ಅಂತಾರೆ. ಸರ್ ಹೈದ್ರಾಬಾದ್ಗೆ ಬಿಡ್ತೀನಿ ಅಂತೀನಿ. ಸಿ, ಇಟ್ಸ್ ನಾಟ್ ಅಬೌಟ್ ದಟ್. ನಾನು 12,000. ಆಮೇಲೆ ಇನ್ನೊಂದು ಅಂತಾರೆ, ಅವ್ರು ನನಗೆ ಆ್ಯಂಕರ್ ಅಂತ ಕೊಡೋದು, ಆ್ಯಂಕರ್ ಕಮ್ ಸೀನಿಯರ್ ಕಾಪಿ ಎಡಿಟರ್ ಅಂತ ಡೆಸಿಗ್ನೇಷನ್ ಕೊಡೋದು. ಬಟ್ ಆ್ಯಂಕರ್ ಆಗಕ್ಕೆ ಎಲ್ಲರೂ ಕ್ಯೂಲ್ಲಿ ನಿಂತ್ಕೋತಾರೆ. ಬಟ್ ಐ ವಾಸ್ ನೆವರ್ ಇಂಟ್ರೆಸ್ಟೆಡ್ ಇನ್ ಬಿಕಮಿಂಗ್ ಎನ್ ಆ್ಯಂಕರ್. ಬಟ್ ಐ ಆಲ್ವೇಸ್ ವಾಂಟೆಡ್ ಟೀಮ್ ಏನೋ ಮಾಡಬೇಕು, ಅವ್ರನ್ನ ಎತ್ತಬೇಕು, ಇವ್ರು ಎತ್ತಬೇಕು ಅನ್ನೋದು. ಸೊ ಐ ಸ್ಟಾರ್ಟೆಡ್ ಬಿಕಮಿಂಗ್ ಸೀನಿಯರ್ ಕಾಪಿ ಎಡಿಟರ್ ದ್ಯಾನ್ ಆ್ಯಂಕರ್. ಅಲ್ಲೋದ್ಮೇಲೆ ಹೈದ್ರಾಬಾದ್ಗೆ ಅದು ಇನ್ನೊಂದು ಪ್ರಪಂಚ. ನಿಮ್ಮೆಲ್ಲರಿಗೂ ರಾಮೋಜಿರಾವು, ಆ ವಿಷನ್ನು, ಆ ರಾಮೋಜಿ ಫಿಲ್ಮ್ ಸಿಟಿ, ಆ ಸ್ಟುಡಿಯೋಗಳು, ಆ ಇದು ಕಿಲೋಮೀಟರ್ ಗಟ್ಟಲೆ, ಏನೋ ಒಂದೊಂದು ಪ್ರಾಬಬ್ಲಿ ಒಂದೊಂದು ಫ್ಲೋರು ಅರ್ಧ ಕಿಲೋಮೀಟ್ರ್ ಇತ್ತೇನೋ, ಆ ಮಟ್ಟದ ಸ್ಟುಡಿಯೋ. ಅಲ್ಲೆಲ್ಲ ಹೋಗಿದ್ದೆ ನಮ್ಮ ಭಾಗ್ಯ. ಅಲ್ಲಿ ಹೋದ್ಮೇಲೆ ಏನಾಯಿತು, ಅದು ರಾಮೋಜಿರಾವ್ ಬಂದ ಮೇಲೆ ನೀವು ಇದನ್ನು ಕೇಳಿದ್ರಿ. ಒಂದು ಸಾರಿ ಏನಾಯ್ತು, ಅಲ್ಲಿ ಅವ್ರು ಕ್ವಾರ್ಟರ್ಲಿ ಮೀಟಿಂಗ್ ಮಾಡ್ತಾಯಿದ್ರು, ನಿಮ್ಗೆ ಗೊತ್ತು. ಕ್ವಾರ್ಟರ್ಲಿ ಮೀಟಿಂಗ್ ಮಾಡಿದಾಗ ಅವರ ಸೆಕ್ರೆಟ್ರಿ ಸುಧಾಕರ್ ಸರ್ ಬಂದು, ನೋ ಯು ಹ್ಯಾವ್ ಟು ಗಿವ್ ಅ ಕ್ವಾರ್ಟರ್ಲಿ ರಿಪೋರ್ಟ್ ಅಂತ ಹೇಳಿದ್ರು. ಆನ್ ವಾಟ್ ಅಂದೆ, ನೋ ವಾಟ್ ಯು ಹ್ಯಾವ್ ಡನ್ ಟಿಲ್ ನೌ ಆ್ಯಂಡ್ ವಾಟ್ ಆ್ಯಕ್ಚುಲಿ ಶುಡ್ ಬಿ ಡನ್ ಇನ್ ಆರ್ಡರ್ ಟು ಇಂಪ್ರೂವ್ ದ ನೆಟ್ವರ್ಕ್ ಅಂತ ಒಂದು ಕ್ವಶನ್ ಇಷ್ಟೇ. ನಾನು ನೋಡಿ, ಕಲಿಯೋದು ಅಂದರೆ ಏನು ಅಂತ ಹೇಳ್ತೀನಿ ಕೇಳಿ. ಆಗ ನಾನು ಆಲ್ರೆಡಿ ETV ಕನ್ನಡದಲ್ಲಿ ನಾನು ಮುಖ್ಯ ಸ್ಥಾನದಲ್ಲಿ ಇದ್ದೆ. ಆಗ ರಾಘವೇಂದ್ರ ಅವಂತಿ ಈಗ TV9 ಇದ್ದಾರೆ ನೋಡಿ. ಹೌದು.
ನನಗೇನಾಯ್ತಾಗ ಟೈಪಿಂಗ್ ಕೂಡ ನಾನು ಬರೀತಿದ್ದೆ, ನೀವು ಅಬ್ಸರ್ವ್ ಮಾಡಿದ್ರೆ ಟೈಪಿಂಗ್ ಕೂಡ ನಂಗೆ ಬರ್ತಿರಲಿಲ್ಲ. ಹೌದು ಅಬ್ಸರ್ವ್ ಮಾಡಿ. ಸಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಯೂತ್, ಐ ಆಮ್ ಟೆಲಿಂಗ್ ಯು, ಅವಕಾಶ ಸಿಕ್ಕಿದಾಗ ನಾವು ಅವಕಾಶ ಸಿಕ್ಕಿದಾಗ ಕಲಿಬೇಕು. ಏನಾಗೋಯ್ತು, ನನಗೆ ಚೇರ್ಮನ್ ಹೇಳಿದ್ರು ರಾಮೋಜಿರಾವ್ ಅವ್ರಿಗೆ ನನ್ನ ಮೊದಲನೇ ಡಾಕ್ಯುಮೆಂಟ್ ಹೋಗ್ತಾ ಇದೆ. ನಾನು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬರೀಬೇಕು, ಕನ್ನಡದಲ್ಲಿ ನಮ್ಮ ಇದಕ್ಕೆ ಕನ್ನಡದಲ್ಲಿ ಬುಲೆಟಿನ್ ಬರೀತಿದ್ವು, ಇಲ್ಲಿ ಇಂಗ್ಲೀಷಲ್ಲಿ ಬರೀಬೇಕು, ಅದೇನು ಪ್ರಾಬ್ಲಮ್ ಇಲ್ಲ. ಇಂಗ್ಲೀಷಲ್ಲಿ ನಾನು ಬರ್ಕೊಡ್ತೀನಿ, ಬರೆದ್ಬಿಟ್ಟು ನಾನು ಟೈಪ್ ಮಾಡೋಕ್ಕೆ ಯಾರು ಕೊಡ್ತೀನಿ, ರಾಘವೇಂದ್ರ ಕೊಡ್ತೀನಿ. ಅಲ್ಲಿ ರಾಘವೇಂದ್ರ ಕನ್ನಡದಲ್ಲಿ ಭಾಳ ಫ್ಲೂಯೆಂಟು, ಬಟ್ ಇಂಗ್ಲೀಷಲ್ಲ. ಇವತ್ತಾದರೂ ಪ್ರಾಂಪ್ಟ್ ಇದೆ, ಅವತ್ತೇನು ಪ್ರಾಂಪ್ಟ್ ಇಲ್ಲ. ಅಂದರೆ ಗೂಗಲ್ ಪ್ರಾಂಪ್ಟ್ ಅದು ಇದು, ಅವತ್ತೇನು ಪ್ರಾಂಪ್ಟ್ ಇರಲ್ಲ. ಒಂದು 4-5 ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು, ಅದಕ್ಕೊಂದು 4-5 ಸಾರಿ ನಾನು ಕೂತ್ಕೋಬೇಕಾಯ್ತು. ಚೇರ್ಮನ್ಗೆ ಅರ್ಜೆಂಟ್ ಕಳಿಸ್ಬೇಕು, ನಾನು ಕಳ್ಸೋಕ್ಕಾಗಲಿಲ್ಲ. ಸೊ ದಟ್ ಡಿಲೇಡ್ ಬೈ ಆಲ್ಮೋಸ್ಟ್ 2 hours. ದಟ್ ಇಟ್ ಸೆಲ್ಫ್ ಅನಾಯ್ಡ್ ಮೀ. ಯು ವಿಲ್ ನಾಟ್ ಬಿಲೀವ್. ಇದೇ ಶ್ರೀದೇವಿ ಅವ್ರಿಗೆ ಗೊತ್ತಲ್ಲ, ಅವತ್ತು ರಾತ್ರಿ ಎಲ್ಲರೂ ಬಸ್ಸಲ್ಲಿ ಇಳಿದು ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ. ಈ ಥರ ಆಯ್ತು ರೀ, ನನಗೆ ಟೈಪಿಂಗ್ ಬರಲ್ಲ ಕಣ್ರಿ, ಅದರಿಂದ ಒಂದು ದಿನ ಲೇಟ್ ಆಗೋಯ್ತು ರೀ ಅಂತ ನಾನು ಹೇಳ್ತಾ ಇದ್ದೀನಿ. ಇದೇ ಶ್ರೀದೇವಿ ಅವ್ರು ಕೇಳಿ, ಶಿ ಆ್ಯಕ್ಚುಲಿ ಮಾಕ್ಡ್. ಸರ್ ಯಾವುದೇ ಕಾರಣಕ್ಕೆ ನೀವು ಟೈಪಿಂಗ್ ಮಾಡಲ್ಲ ಬಿಡಿ ಸರ್, ಯು ಲವ್ ರೈಟಿಂಗ್ ಹ್ಯಾಂಡ್ ರೈಟಿಂಗ್ ಸೋ ಮಚ್, ನೀವು ಟೈಪಿಂಗ್ ಮಾಡಲ್ಲ, ಕಲಿಯೋಕ್ಕಾಗಲ್ಲ ಅಂತಾರೆ. ಶಿ ವಾಸ್ ವೆರಿ ಜೂನಿಯರ್ ಟು ಅಸ್, ಬಟ್ ನಮ್ಮಲ್ಲಿ ಇದ್ದಂಥ ಬಾನೋಮಿ ಹಂಗಿತ್ತು. ಇದನ್ನು ಹೇಳಿದಾಗ ನಾನೇನು ಮಾಡ್ತೀನಿ, ಎಲ್ಲರೂ ಹುಡುಗರಿದ್ರು, ಸ್ವಾಮಿ ಇದ್ರು, ಎಲ್ಲರೂ ಇದ್ರು, ಅವ್ರು ಯಾರಿಗೂ ಗೊತ್ತಿಲ್ಲ ನಾನು ಟೈಪ್ ಮಾಡಬಲ್ಲೆ ಅನ್ನೋದು ಅವ್ರಿಗೆ ಐಡಿಯಾ ಇಲ್ಲ, ಅಂದರೆ ಮಾಡ್ತಿರಲಿಲ್ಲ ಅಲ್ಲಿವರೆಗೂ. ಯು ವಿಲ್ ನಾಟ್ ಬಿಲೀವ್ ಗೌರೀಶಿ, 3 days ಐ ಸ್ಟಾರ್ಟ್ ಟೈಪಿಂಗ್ ಇನ್ ಇಂಗ್ಲೀಷ್. ಚೇರ್ಮನ್ ಯಾವ್ದು ಕೊಡ್ಬೇಕು ನಾನು, ಇಂಗ್ಲೀಷಲ್ಲಿ, ಅವ್ರಿಗೇನು ಕನ್ನಡ ಬೇಡ. ಸೊ ಅಲ್ಲಿ ಮತ್ತೆ ಟಾಸ್ಕ್ ಪ್ರಯಾರಿಟೈಸೇಷನ್ ಆದ್ಮೇಲೆ ಮತ್ತೆ ಟಾಸ್ಕ್ ಪ್ರಯಾರಿಟೈಸೇಷನ್. ನಾನು ಕನ್ನಡದಲ್ಲಿ ಟೈಪಿಂಗ್ ಮಾಡಬೇಕಾ, ಇಂಗ್ಲೀಷಲ್ಲಿ ಟೈಪಿಂಗ್ ಮಾಡಬೇಕಾ? ನಾನು ಕನ್ನಡದಲ್ಲಿ ಬರ್ಕೊಟ್ರು ಕೂಡ ಬುಲೆಟಿನ್ ಹಂಗೆ ಹೋಗ್ತಿತ್ತು, ಬಟ್ ಇಂಗ್ಲೀಷ್ ಟೈಪಿಂಗು ರಾಮೋಜಿರಾವ್ಗೆ ಅವ್ರಿಗೆ, ನನ್ನ ಚೇರ್ಮನ್ಗೆ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಹೋಗಬೇಕಿತ್ತು. ಸೊ ಟೈಪಿಂಗ್ನ ಟಾಸ್ಕ್ ಪ್ರಯಾರಿಟೈಸೇಷನ್ ಯಾವ್ದು ಮಾಡಿದೆ, ಇಂಗ್ಲೀಷ್ ಮಾಡಿದೆ. 3 ದಿನದಲ್ಲಿ ರಾಘವೇಂದ್ರನ ಕರಿತೀನಿ, ಅಣ್ಣ ಇನ್ನು ಯಾವುದೇ ನೀವು ಟೈಪಿಂಗ್ ಬೇಡ ಕಾರಣ ಅಂತೀನಿ. ಆ್ಯಂಡ್ ದಟ್ ಈಸ್ ಹೌ. ಆಮೇಲೆ ಮೊದಲನೇ ಮೀಟಿಂಗು ಕೂರ್ತೀವಿ, ಕ್ವಾರ್ಟರ್ಲಿ ಮೀಟಿಂಗು, ನಾನು ಅಲ್ಲಿ ಹೇಳ್ತೀನಿ ಹೌ ETV ನೆಟ್ವರ್ಕ್ ಕ್ಯಾನ್ ಬಿಕಮ್ ನಂಬರ್ 1 ಅಂತ ಒಂದು ಆರ್ಟಿಕಲ್ ಬರೀತೀನಿ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ವರ್ಸಸ್ ಕ್ವಾಂಟಿಟಿ ಅಂತ ಬರೀತೀನಿ. ಅಲ್ಲಿ ನಿಮಗೊಂದು ಪ್ಯಾರಾಮೀಟರ್ ಇತ್ತಲ್ಲಿ, ನಂಬರ್ ಆಫ್ ಸ್ಟೋರೀಸ್ ಯಾರು ರಿಪೋರ್ಟರ್ ಕಳಿಸ್ತಾನೋ ಅವನು ನಂಬರ್ 1 ರಿಪೋರ್ಟರ್ ಅಂತ ಜಡ್ಜ್ ಮಾಡ್ತಿದ್ರು, ಗೊತ್ತಾ? ಅದನ್ನು ಆ ಒಂದು ನೋಷನ್ನ ಹೊಡೆದಾಗ್ತವ್ ನಾನೇ. ಈಗ ಯಾರೋ ಒಬ್ಬ ಬಳ್ಳಾರಿಯಿಂದ ವರಪ್ರಸಾದ್ ರಾವ್ ಕಳಿಸೋರು, ಯಾವಾಗಲೂ ಪ್ರತಿ ವಾರ ಯಾರು ಬೆಸ್ಟ್ ರಿಪೋರ್ಟರ್ ಅಂದರೆ ವರಪ್ರಸಾದ್ ರಾವ್, ಎಷ್ಟು ಸ್ಟೋರಿ 20 ಸ್ಟೋರಿ. ಬಟ್ ಈ ಜಡ್ಜ್ಮೆಂಟ್ ಮೇಲೆ ರಿಪೋರ್ಟ್ರಿಗೆ ಬೆಸ್ಟ್ ಅಂತ ಹೇಳ್ತಿದ್ರು. ಈ ನೋಷನ್ನ ಹೊಡೆದಾಕಿ ಒಂದು ಸ್ಪೆಷಲ್ ಸ್ಟೋರಿ, ಒಂದು ವಾರ ಒಂದು ಸ್ಟೋರಿ ಮಾಡೋಕ್ಕೆ ಅಗತ್ಯ ಬಿದ್ದರೆ ಅವನಿಗೆ ನಾವು ಮಾರ್ಕ್ಸ್ ಕೊಡಬೇಕು ಅಂತ ಹೇಳಿ ಆ ಇಡೀ ನೋಷನ್ನ ತಂದವ್ ನಾನೇ. ಮತ್ತು ರಿಪೋರ್ಟರ್ಸ್ಗೆ ಶಿಫ್ಟ್ ಇರಲ್ಲ. ಶಿಫ್ಟ್ ಯಾಕೆ ಬೇಕು ರಿಪೋರ್ಟರ್ಸ್ಗೆ ಅಂತ ಆ ಕ್ವಾಲಿಟಿ ವರ್ಸಸ್ ಕ್ವಾಂಟಿಟಿಯಲ್ಲಿ ಇವೆಲ್ಲ ಬರಿತೀನಿ ನಾನು. ಬರೆದು ಭಗವಂತನ ಆಶೀರ್ವಾದದಲ್ಲಿ ರಾಮೋಜಿರಾವ್ ಅವ್ರು ಬಿಡಿ, ಅವ್ರು ಭಾಳ ದೊಡ್ಡ ವ್ಯಕ್ತಿ, ಸೊ ಇವೆಲ್ಲ ಇಂಪ್ಲಿಮೆಂಟು ಮಾಡ್ತಾ ಬರ್ತೀವಿ. ಬಟ್ ಅಲ್ಲೇನಾಗುತ್ತೆ ಅಂದರೆ ನನ್ನ ಮತ್ತು ಅವರ ನಡುವೆ ಮೊದಲನೇ ಮೀಟಿಂಗಲ್ಲಿ ನಡೆದಂಥ ಚರ್ಚೆ, 40 ಜನ ಇದ್ರು ಮೀಟಿಂಗಲ್ಲಿ, ಎಲ್ರಿಗೂ ಗೊತ್ತಿರೋ ವಿಚಾರ. ಮೊದಲನೇ ರಿಪೋರ್ಟ್ ನಂದು ಓಪನ್ ಮಾಡ್ತಾರೆ ಚೇರ್ಮನ್ನು, ಇಡೀ ಮೀಟಿಂಗ್ 4 hour ಮೀಟಿಂಗ್ ನನ್ನ ರಿಪೋರ್ಟಲ್ಲಿ ವೈಂಡ್ ಅಪ್ ಮಾಡ್ತಾರೆ. ಮತ್ತು ಮಾರನೇ ದಿನ ನಾನು ಕರೀತಾರೆ ಅವ್ರ ಚೇಂಬರ್ಗೆ, ಯು ಹ್ಯಾವ್ ಬೀನ್ ಅಪಾಯಿಂಟೆಡ್ ಆಸ್ ಚೀಫ್ ಆಫ್ ನೆಟ್ವರ್ಕ್ ಅಂತಾರೆ. ಗೂಸ್ ಬಂಪ್ ಅಂತಿರೋ ಇಲ್ಲ ಇನ್ನೊಂದು ಅಂತಿರೋ ನನಗೇನು ಗೊತ್ತಿಲ್ಲ. ಸಿ ವಾಟ್ ಐ ಆಮ್ ಸೇಯಿಂಗ್ ಅಂದರೆ ವಾಟ್ ಇಟ್ ಹ್ಯಾಪನ್ಸ್, ವೈ ಇಟ್ ಹ್ಯಾಪನ್ಸ್ ಅಂದರೆ ನಿಮ್ಮಲ್ಲಿ ನಾನು ಏನು ಕಾಣ್ತಿದ್ನೋ ಅದನ್ನ ಅವರು ನನ್ನಲ್ಲಿ ಕಂಡ್ರು. ನನಗೆ ನೆನಪಿದೆ ಸರ್, ಒಂದು ಇನ್ಸಿಡೆಂಟ್ ಹೇಳಬೇಕು. ಈಗ ಜರ್ನಲಿಸಮಲ್ಲಿ ನಮಗೆ ಒಂದು ಕ್ವಾಲಿಟಿ ಅಂದರೆ ಇರಬೇಕಾಗಿರೋದು ಹಾರ್ಡ್ ವರ್ಕ್ ನಾವು ಮಾಡಲೇಬೇಕು, ಡಿಫಾಲ್ಟ್ ಅದು. ಎಲ್ಲರೂ ಹಾರ್ಡ್ ವರ್ಕ್ ಮಾಡ್ತಾರೆ. ನಾವು ಒಂದು ಶಿಫ್ಟ್ ಅಂತ ಹೋಗ್ತಿದ್ವಿ, ಬೆಳಿಗ್ಗೆ 8 ಗಂಟೆಗೆ ಹೋದರೆ 4 ಗಂಟೆಗೆ ವಾಪಸ್ ಬರ್ತಾ ಇರಲಿಲ್ಲ, ಎಷ್ಟೋ ಸಲ 12 ಗಂಟೆಗೆ ಬರ್ತಿದ್ವಿ, ಕೆಲವೊಂದು ಸಲ ಬೆಳಗಿನ ಜಾವ ಬಂದದ್ದು ಇದೆ, ಅದು ನಾವು ಮಾಡ್ತಿದ್ವಿ. ಆಮೇಲೆ ಅವಾಗ ಮದುವೆ ಇಲ್ಲ, ಏನೂ ಇಲ್ಲ ಸರ್, ಏನು ನಮಗೆ ಮನೆಗೆ ಹೋಗಿ ಏನು ಕೆಲಸ ಇರಲಿಲ್ಲ. ನಾವು ಹೋದ್ರೆ ಮತ್ತೆ ಅವರೇ ರಂಗನಾಥ್ ಭಾರತನ ಮೀಟ್ ಮಾಡಬೇಕು, ಜಯಪ್ರಕಾಶ್ ಶೆಟ್ಟಿನ ಮೀಟ್ ಮಾಡಬೇಕು, ಅಂದ್ರೆ ಇಲ್ಲೂ ಆಫೀಸಲ್ಲಿ ಅವರೇ, ಮನೆಗೆ ಹೋದ್ಮೇಲೂ ಕೂಡ ನಮ್ಮ ಸುತ್ತಮುತ್ತ ಇರುವಂಥವ್ರು ಅವರೇ. ಒಂದು ಇನ್ಸಿಡೆಂಟ್ ನನಗೆ ನಿಮ್ಮ ಬಗ್ಗೆ ನೆನಪು ಬರುತ್ತೆ. ಒಂದು ಸಲ ಏನಾಗುತ್ತೆ ಸರ್, ನಾವು ಹಳೆ ಬಿಲ್ಡಿಂಗಿಂದ ಹೊಸ ಬಿಲ್ಡಿಂಗ್ ಈ ಕಡೆ ಬಂದಿದ್ವಿ, ಮತ್ತು ನಮ್ಮ ತುಂಬ ಜನ ಕಾಪಿ ಎಡಿಟರ್ಗಳು ಮತ್ತು ಬುಲೆಟಿನ್ ಪ್ರೊಡ್ಯೂಸರ್ಗಳು ಯಾವುದೋ ಒಂದು ಎಕ್ಸಾಮಿಗೆ ರೆಡಿ ಆಗ್ತಿರ್ತಾರೆ. ಸೊ ರೆಡಿ ಆಗ್ಬೇಕಾದ್ರೆ ನಾನು ಅವಾಗ ಸುದ್ದಿ ಬಿಂಬ ಅಂತ ಒಂದು ಪ್ರೋಗ್ರಾಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೆ. ನೀವು ಬಂದು ಕೂತ್ಕೊಂಡು ಯು ಸ್ಟಾರ್ಟೆಡ್ ದ ಕೆಲಸ. ಆಮೇಲೆ ನಾನು ಇಲ್ಲ ಇವ್ನು ಕೆಲಸ ಮಾಡ್ತಿದ್ರಿ, ನನಗೆ ಹೇಳಿದರು, ಒಬ್ರು ಹೇಳಿದರು, ಇಲ್ಲ ಸರು ಎಲ್ರಿಗೂ ರಜೆ ಕೊಟ್ಟಿದ್ದಾರೆ ಅಂತಂದರು. ಅಂದರೆ ಸುರೇಶ್ ಅವ್ರಿಗೆ, ಸಿದ್ದು ಕಾಳಜಿ ಅವ್ರಿಗೆ, ಸುರೇಶ್ ಎಮ್ಮಾರ್ಗೆ, ಆಮೇಲೆ ವಾಗೀಶ್ಗೆ ಎಲ್ರಿಗೂ ರಜೆ ಕೊಟ್ಟಿದ್ದಾರೆ, ಬಿಕಾಸ್ ಅವರು ಏನೋ ಒಂದು ಎಕ್ಸಾಮ್ ಪ್ರಿಪೇರ್. ಮತ್ತು ಯಾರು ಬುಲೆಟಿನ್ ಪ್ರೊಡ್ಯೂಸ್ ಮಾಡ್ತಾರೆ ಅಂದರೆ ಮಂಜುನಾಥ್ ಸರ್ ಮಾಡ್ತಾರೆ. ಯಾವಾಗಿಂದ ಮಾಡ್ತಾರೆ ಅಂತ ಗೊತ್ತಾಯ್ತು ನನಗೆ, ನಿನ್ನೆಯಿಂದ ಮಾಡ್ತಾರೆ ಅಂಥೇಳಿ. 24 ಗಂಟೆಯಿಂದ ಮಾಡ್ತಾರೆ ಅಂತ ಗೊತ್ತಾಯಿತು. ಆಮೇಲೆ ನಂಗೆ ಗೊತ್ತಾಗಿದ್ದೇನೆಂದರೆ ಸರ್, ನೀನು 48 ಗಂಟೆಗಳ ಕಾಲ ಯು ವರ್ಕ್ ದೇರ್ 3 ದಿನ. ಹೌ ಕ್ಯಾನ್, ನನಗದು ಆಶ್ಚರ್ಯ ಆಯಿತು. ಅಂದರೆ ಆಶ್ಚರ್ಯ ಅಲ್ಲ, ದಿಗ್ಭ್ರಮೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. 3 ದಿನ ಕಂಟಿನ್ಯೂಸ್ ಆಗಿ ಅವರು ಬುಲೆಟಿನ್ ಪ್ರೊಡ್ಯೂಸ್ ಮಾಡ್ತಾಯಿದ್ರು ಮಂಜುನಾಥ್ ಸರ್.
ಆಮೇಲೆ ನಾನು ಸ್ವಾಮಿ ಸರ್ಗೆ ಹೇಳಿದೆ, ಸರ್ ಹೆಂಗೆ ಸರ್ ಇದು ಹೆಂಗೆ ಮಾಡಿದಿವ್ರು ಅಂತ ಹೇಳಿ. ಆಮೇಲೆ ಅವ್ರನ್ನ ಹೇಳಿದರು, ಈ ಗೌರೀಶ್ ನಿಮ್ಗೆ ಗೊತ್ತಿಲ್ಲ, ಆ ಬುಲೆಟಿನ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ರಾಮೋಜಿರಾವ್ ಆಫೀಸಿಂದ ಅವ್ರಿಗೆ ಕಾಲ್ ಬರುತ್ತೆ, ಅವ್ರು ಮನೆಗೆ ಹೋಗಿಲ್ಲ ಮತ್ತು ಆಫೀಸ್ಗೆ ಹೋಗಿದ್ದಾರೆ ಅಂತ. ಸೊ ಆ ಘಟನೆ ಬಗ್ಗೆ ಯಾಕೆ ಹೇಳಬೇಕು ಅಂದರೆ, ಮತ್ತೆ ನೀವು ಟೀಮಿಗೆ ಕೊಟ್ಟರೆ ಟೀಮ್ ನಿಮಗೆ ವಾಪಸ್ ಕೊಡುತ್ತೆ. ಅದರ ಒಂದು 3% ಆ ಕಡೆ ಈ ಕಡೆ ಆಗ್ಬೋದು. ಫಸ್ಟು ಟೀಮಿಗೆ ಏನು ಕೊಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಏನಾಗೋಯ್ತು ಅಂದರೆ, ಯಾರೋ ಒಬ್ಬ ಎಕ್ಸ್ಟರ್ನಲ್ ಕನ್ಸಲ್ಟೆಂಟ್ನ ನಮ್ಮ ಚೇರ್ಮನ್ ಕರೆಸಿದ್ರು. ಅಲ್ಲಿ ನಾವು ರಿಕ್ರೂಟ್ಮೆಂಟಲ್ಲಿ ತಪ್ಪು ಮಾಡಿಲ್ಲ. ಈ ಕೆಲವು ನಿಮಗೆ ಗೊತ್ತು, ಬೆಂಗಾಲಿ ಇತ್ತು, ಮರಾಠಿ ಇತ್ತು, ಗುಜರಾತಿ ಇತ್ತು, MP ಇತ್ತು, UP ಇತ್ತು, ಇವೆಲ್ಲ ಚಾನಲ್ಗಳು ನಮ್ದಿತ್ತು. ಈ ಒಂದು 3-4 ಸ್ಟೇಟಲ್ಲಿ ಏನಾಗೋಗಿದೆ, ಈ ಕೆಲ್ಸಕ್ಕೆ ತೊಗೊಂಡವ್ರನ್ನ ಭಾಳ ಒಂಥರ ದಾಕ್ಷಿಣ್ಯದಲ್ಲಿ ಕೆಲವು ಹೆಡ್ಗಳು ತೊಗೊಂಡ್ಬಿಟ್ಟಿದ್ರು. ಯಾರೋ ಕೆಲವು ನಮ್ಮ ಕನ್ನಡದಲ್ಲಿ ಆಗಿರಲ್ಲ. ಬಟ್ ಚೇರ್ಮನ್ ಏನು ಮಾಡಿಬಿಟ್ರು, ಅವ್ರಿಗೆ ಫೀಡ್ಬ್ಯಾಕ್ ಸಿಕ್ತು. ಯಾಕೆಂದ್ರೆ ಕೆಲವು ಸಮ್ ಸ್ಟೇಟ್ಸ್ ವರ್ ನಾಟ್ ಪರ್ಫಾರ್ಮಿಂಗ್ ವೆಲ್. ಆ್ಯಂಡ್ ದ ಅಂಡರ್ಲೈಯಿಂಗ್ ರೀಸನ್ ವಾಸ್ ದೇರ್ ವಾಸ್ ಲಾಟ್ ಆಫ್ ಕಾಂಪ್ರಮೈಸ್ ವೈಲ್ ಸೆಲೆಕ್ಟಿಂಗ್ ದ ಸ್ಟಾಫ್. ನಿಮಗೆ ಗೊತ್ತು, ನಾ ಯಾವತ್ತೂ ಅದರಲ್ಲಿ ನಾನು ರಾಜಿನೇ ಆಗಿಲ್ಲ. ನನ್ನ ಬಗ್ಗೆನೂ ರಾಜಿ ಆಗಿಲ್ಲ, ನನ್ನ ಟೀಮಲ್ಲೂ ರಾಜಿ ಆಗಿಲ್ಲ. ಇಲ್ಲೇನಾಯಿತು ಅಂದರೆ, ಚೇರ್ಮನ್ಗೆ ಅದು ಫೀಡ್ಬ್ಯಾಕ್ ಹೋಯಿತು. ಫೀಡ್ಬ್ಯಾಕ್ ಅವ್ರು ಏನು ಮಾಡಿಬಿಟ್ರು, ಇದನ್ನೇ ಕಾರ್ಪೊರೇಟ್ ಡಿಸಿಷನ್ ಕರೆಯೋದು. ಮತ್ತು ರಾಮೋಜಿರಾವ್ ಅವರು ಅವರಿಂದ ನಾವು ಕಲ್ತಿದ್ದು ಎಷ್ಟೋ ಇದೆ. ಇವರೇ ಒಂದೇ ಮಾತ್ರ ಅವ್ರು ಹೇಳಿದ್ದು, ಎವ್ರಿ ಒನ್ ಹ್ಯಾಸ್ ಟು ಗೋ ಥ್ರೂ ಟೆಸ್ಟ್ ಅಂತ ಹೇಳ್ಬಿಟ್ರು. ನನಗೆ ತಲೆನೋವು ಏನಾಗೋಯ್ತು ಅಂದರೆ, ನಾನು ಆಲ್ ಇಂಡಿಯಾ ನೆಟ್ವರ್ಕು ಒಂದು ಕಡೆ ನಾನು ಅವ್ರು ಹೇಳೋದನ್ನು ನಾವು ಒಪ್ಕೋಬೇಕು, ಇನ್ನೊಂದು ಕಡೆ ಕನ್ನಡ ನನ್ನ ಆತ್ಮೀಯ ಅಂದರೆ ನನ್ನ ಡೈರೆಕ್ಟ್ ರೆಸ್ಪಾನ್ಸಿಬಿಲಿಟಿ. ನನಗೇನಾಗೋಯ್ತು, ಇವರು ಟೆಸ್ಟ್ಗಳು ಹೆಂಗೆ ಕೊಟ್ಬಿಡ್ತಾರೆ, ಟೆಸ್ಟ್ ಕೊಡೋದು ನನಗೆ ಮಾತಾಡ್ತಾನೆ ಗೊತ್ತು, ಇನ್ನಾರು ಗೊತ್ತಿಲ್ವಲ್ಲ. ಯಾಕೆ ನಾನು ನೆಟ್ವರ್ಕು ನೋಡ್ತಿದ್ನಲ್ಲ. ಟೆಸ್ಟ್ಗಳು ಕೇಳಿದ್ರೆ ಬುಲೆಟಿನ್ ಪ್ರೊಡ್ಯೂಸರ್ಸ್ಗೆ ಒಳ್ಳೆ IAS ಟೆಸ್ಟ್ ಕೊಟ್ಟಂಗೆ ಕೊಡ್ತಾ ಇದ್ದಾರೆ. ಇವು ಇದ್ದಿದ್ದು ನಮ್ಗೆ 6 ಜನ, ಯಾರು ಸಿದ್ದು, ಮತ್ತು ವಾಗೀಶು, ಈ ಥರ 4-5 ಒಂದು 6 ಜನ ಇದ್ದರು. ಇವರೆಲ್ರಿಗೂ ಟೆಸ್ಟು. ಇವ್ರುಗಳು ಏನಾದ್ರು ಟೆಸ್ಟು, ಆಮೇಲೆ ಟೆಸ್ಟ್ಗೇನೋ 3 ದಿನ 4 ದಿನ 1 ವಾರ ಏನೋ ಟೈಮ್ ಕೊಟ್ಟರು. ನನಗೆ ಬೇಜಾರಾಗಿದ್ದೇನೆಂದರೆ, ಆ ಟೆಸ್ಟು IAS ಆ ಲೆವೆಲ್ ಟೆಸ್ಟ್ ಇಡ್ತಾ ಇದ್ದಾರೆ ನಂಗೆ ಗೊತ್ತಾಗೋಯ್ತು. ಇವು ಯಾವನಾದ್ರು ಫೇಲ್ ಆದರೆ ಮತ್ತು ಮನೆಗೆ ಹೋಗಪ್ಪ ಅಂತ ಹೆಂಗಪ್ಪ ಹೇಳೋದು ಅಂದ್ಬಿಟ್ಟು ನಾನೇನು ಮಾಡಿದೆ, ಆಗ ದಿವಾಕರ್, ಈಗ ಪಬ್ಲಿಕಲ್ಲಿರೋರು, ಮತ್ತು ಮನೋಜು ಕಸ್ತೂರಿಲಿದ್ದವರು, ಒಂದು 5-6 ಜನ ಆಗ ಹೊಸ್ದಾಗಿ ಹುಡುಗರು ಬಂದಿದ್ರು. ನೆನಪಿದೆಯಾ? ಆ ಹೊಸ್ದಾಗಿ ಹುಡುಗರು ಬಂದಿರೋ ಅವ್ರಿಗೆ ಹೆಂಗೆ ಬುಲೆಟಿನ್ ಮಾಡಿಸ್ತೀರಾ ನೀವು? ಈ ಬುಲೆಟಿನ್ ಪ್ರೊಡ್ಯೂಸರ್ಸ್ಗೆ ಟೆಸ್ಟು ಓದಕ್ಕೆ ಬಿಡಬೇಕು. ಅದನ್ನು ಬಿಟ್ಟರೆ ನಮ್ಮ ಹತ್ರ ಇದ್ದಿದ್ದು 5-6 ಜನ ಹೊಸಬರು. ಬಟ್ ಒಂದು ಕಡೆ ಆ ಹುಡುಗರಿಗೂ ನಾವು ಕೆಲಸ ಉಳಿಸ್ಬೇಕು, ಇನ್ನೊಂದು ಕಡೆ ಈ ಹುಡುಗರು ಯಾವನೋ ಬುಲೆಟಿನ್ ಮಾಡಿ ಇವನು ತಪ್ಪು ಮಾಡಿದ್ರೆ ಇವನು ಕೆಲಸದಿಂದ ಹೋಗ್ಬಿಡ್ತಾನಲ್ಲ, ಅದಕ್ಕೆ ತಲೆ ಕೊಡೋವಂಥದ್ದಕ್ಕೆ ಒಬ್ಬ ನಾಯಕ ಸಿದ್ಧ ಇರಬೇಕು. ನಾನೇನು ಮಾಡಿದೆ, ಇದೇ ದಿವಾಕರು, ಮನೋಜು, ಇನ್ನೊಂದು 4-5 ಜನ, ಒಂದು 5-6 ಜನ ಇದ್ದರು. ಅವ್ರನ್ನ ಇಟ್ಕೊಂಡು ನಾನೇನು ಮಾಡಿದೆ, 72 hours ಕಂಟಿನ್ಯೂಸ್ ಆಗಿ ಇಡೀ ನ್ಯೂಸು, ಅಂದರೆ ಹೆಚ್ಚು ದಿನಕ್ಕೆ 4 ಅರ್ಧ ಗಂಟೆ ಬುಲೆಟಿನ್ನು, ಮತ್ತು ಹೆಚ್ಚು ಕಡಿಮೆ 12-5 ನಿಮಿಷದ ಬುಲೆಟಿನ್ನು ಮತ್ತು ಸುದ್ದಿಬಿಂಬ, ಹೆಚ್ಚು ಕಡಿಮೆ ಇಷ್ಟನ್ನು 72 ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ನಾನೇ ಕೂತಿದ್ದೀನಿ, ನಾನೇ ಬರೆದಿದ್ದೀನಿ, ನಾನೇ ಬರ್ಸಿದ್ದೀನಿ, ನಾನೇ ಹ್ಯಾಂಡ್ಲ್ ಮಾಡಿದ್ದೀನಿ. ನಾನು ಹೇಳ್ತೀನಿ, ಅವತ್ತು ಮುಗಿದು ಇವರೆಲ್ಲ ಎಕ್ಸಾಮ್ ಮುಗಿಸ್ಕೊಂಡು ಮಾರನೇ ದಿನ ಬರ್ತಾರೆ. ಯಾರು ಇವರೆಲ್ಲ ಬುಲೆಟಿನ್ ಪ್ರೊಡ್ಯೂಸರ್ಸು. ಶಿಫ್ಟ್ ಹಾಕಿರ್ತೀನಿ. ಅವರೆಲ್ಲರಿಗೂ ಕುತೂಹಲ ಏನು ಗೊತ್ತಾ, PCR ಕೂತಿದ್ದೀನಿ ನಾನು. PCR ಅಂದರೆ ಪ್ರೊಡಕ್ಷನ್ ಕಂಟ್ರೋಲ್ ರೂಮ್. ನ್ಯೂಸ್ ಎಲ್ಲೇ ಲೈವ್ ಬರುತ್ತೋ ಅದು ಹೋಗೋದು ಅಲ್ಲಿಂದಲೇ. ರವಿಕುಮಾರ್ ಇದೆ ನಮ್ಮ ನ್ಯೂಸ್ ಫಸ್ಟ್ ಓನರು. ಅವರೆಲ್ಲರಿಗೂ ಕುತೂಹಲ, ಅವರೆಲ್ಲರೂ ಕಾಯ್ತಿರೋದೆ ಒಂದಾದರೂ ತಪ್ಪು ಮಾಡಲಿ ಅಂತ. ಆ ಟೆಲಿಪ್ರಾಂಪ್ಟ್ರಲ್ಲಿ ಸ್ಪೆಲ್ಲಿಂಗಲ್ಲಿ ಒಂದಾದರೂ ತಪ್ಪರಲಿ ಅಂತ ನಾನೇನು ಮಾಡ್ತಾಯಿದ್ದೀನಿ, ರವಿಕುಮಾರು, ಯಾರು ನಮ್ಮ ಸ್ವಾಮಿ ಎಲ್ಲ ಬರ್ತಾರೆ, PCR ನೋಡ್ತಾರೆ. ಇವ್ನು 3 nights ಮಲಗಿಲ್ಲ, ಏನಾದ್ರು ತಪ್ಪಾಗುತ್ತಾ ಅಂತ. ಅಲ್ಲೂ ಕೂಡ ಒಂದು ತಪ್ಪಾಗಿಲ್ಲ. ಅದು ಮುಗಿಸ್ಬಿಟ್ಟು ಹಿಂಗೆ ಮೈ ಮುರಿತೀನಿ. ಮೈ ಮುರಿದು ನನಗೆ ಗೊತ್ತಿಲ್ಲ. ಸೊ ಮೈ ಮುರಿದು ಬರ್ತೀವಿ, ಅದು ಅವ್ರು ಹೇಳ್ದಂಗೆ. ಮತ್ತೆ ಅಲ್ಲಿ ಯಾಕೆ ಮಾಡೋಕ್ಕೆ ಹೋಗ್ತಿದ್ಯಾ, ವೈ ಆರ್ ಯು ರಿಸ್ಕಿಂಗ್ ಯುವರ್ ಸೆಲ್ಫ್ ಅಂತ HR ನಂಗೆ ಫೋನ್ ಮಾಡ್ತಾರೆ. ಯಾಕೆಂದ್ರೆ ನೆಟ್ವರ್ಕ್ಗೂ ಚೇರ್ಮನ್ಗೆ ನಾನು ಡೈರೆಕ್ಟಾಗಿ ರಿಪೋರ್ಟ್ ಮಾಡ್ಕೋತಾ ಇದ್ದೆ. ಚೇರ್ಮನ್ಗೆ ನಾನು ಮೀಟ್ ಮಾಡಲ್ಲ 3 ದಿನ. ನನಗೆ ಯಾವ ಮೀಟಿಂಗು ಬರಲ್ಲ ಅಂತ ಚೇರ್ಮನ್ಗೆ ಹೇಳ್ತೀನಿ ಅಂದರೆ ಲೆಕ್ಕ ಹಾಕಿ. ನಮ್ಮಲ್ಲಿ ಪ್ರಾಮಾಣಿಕತೆ ಇತ್ತು ಅಂದರೆ ಎಲ್ಲರೂ ಅದನ್ನ ಗೌರವಿಸ್ತಾರೆ. ಇವತ್ತು ಯಾತಕ್ಕಿದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಆತ್ಮೀಯರೇ, ಈ ಏನು ಕನ್ನಡ ಗ್ರಾಮೀಣ ಮತ್ತು ಬಡತನ ಅಂತ ಹೇಳಿದ್ವು, ಯಾವುದನ್ನು ನ್ಯೂನತೆಗಳು ನಾವು ಅಂದ್ಕೊಂಡ್ವು, ಯಾವುದು ನಮಗೆ ನ್ಯೂನತೆ ಇಲ್ಲ. ನಮ್ಮನ್ನು ನಾವು ಹೇಗೆ ಹೊಂದಿಸ್ಕೋತೀವಿ, ಹೊಂದಾಣಿಕೆ ಮಾಡ್ಕೋತೀವಿ ಅನ್ನೋ ಆಧಾರದ ಮೇಲೆ ಬರ್ತಾ ಹೋಗುತ್ತೆ. ವಂಡರ್ಫುಲ್. ಈಗ ದೇವೇಗೌಡರದೇ ತಗೊಳ್ಳೋಣ, ಕನ್ನಡ ಗ್ರಾಮೀಣ ಮತ್ತು ಬಡತನ. ಅವ್ರು PM ಆಗಲಿಲ್ವಾ? ನರೇಂದ್ರ ಮೋದಿ ಗುಜರಾತಿ ಗ್ರಾಮೀಣ ಮತ್ತು ಬಡತನ ಆಗಲಿಲ್ವಾ PM? ಏನು ಯಾಕೆ ಹಿಂಗೆಲ್ಲ ಆದರು?